ಇಲ್ಲಿ ಬಿಲ್ಲು, ಒಂದು ಕೈಲಿ ಬಾಣ ಇವಿರ್ತಾವಲ್ಲ. ನಮಗೆ ಉಪಾಸನೆಗೆ ಏನು ಸೂಚನೆ ಮಾಡಿಕೊಡ್ತದೆ ಆ ರೂಪ ಅಂತಂದ್ರೆ, ಪ್ರಣವೋ ಧನುಹೋ, ಪರಮಾತ್ಮನ ಕೈಯಲ್ಲಿರುವಂಥ ಆ ಧನುಸ್ಸು ನಮಗೆ ಓಂಕಾರವನ್ನು ನೀವು ಬಿಲ್ಲಾಗಿ ಮಾಡಿಕೊಳ್ಳಿರಿ. ನೀವು ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ, ಆ ಪರಮಾತ್ಮನ ಧ್ಯಾನ ಮಾಡಲಿಕ್ಕೆ ಪ್ರಣವೋ ಧನುಹು ಶರೋ ಹ್ಯಾತ್ಮ, ನಿಮ್ಮ ಆತ್ಮ ಏನಿದೆ, ನಿಮ್ಮ ಮನಸ್ಸು ಅಥವಾ ನಿಮ್ಮ ಜೀವಾತ್ಮ, ಇದು ಶರ, ಇದೇ ಬಾಣ. ಆ ಓಂಕಾರವೆಂಬ ಬಿಲ್ಲಿನಲ್ಲಿ ನಿಮ್ಮ ಮನಸ್ಸು ಅಥವಾ ನಿಮ್ಮ ಸ್ವರೂಪ ಅನ್ನುವಂಥ ಈ ಬಾಣವನ್ನು ಹೂಡಿ ಬ್ರಹ್ಮದಲ್ಲಿ ಲಕ್ಷ್ಯ ಮುಚ್ಚತೆ. ಇದನ್ನ ಎಲ್ಲಿ ಪ್ರಯೋಗ ಮಾಡಬೇಕು ಬಾಣವನ್ನು ಅಂತಂದ್ರೆ, ಪರಬ್ರಹ್ಮ ಮೇಲೆ ಪ್ರಯೋಗ ಮಾಡಬೇಕು. ಬ್ರಹ್ಮದಲ್ಲಿ ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ. ಈ ಬಾಣ ಪ್ರಯೋಗ ಮಾಡುವಾಗ ಸ್ವಲ್ಪವೂ ಎಚ್ಚರಿಕೆ ತಪ್ಪಬೇಡ್ರಿ. ಸ್ವಲ್ಪ ಆ ಕಡೆ ಈ ಕಡೆ ಎಚ್ಚರಿಕೆ ತಪ್ಪಿದ್ರು ಅದು ಎಲ್ಲೋ ಹೋಗಿಬಿಡ್ತದೆ. ಶಿವನ ಮೇಲೋ, ಗಣಪತಿ ಮೇಲೋ, ಸೂರ್ಯನ ಮೇಲೋ ಎಲ್ಲೋ ಹೋಗಿ ಮತ್ತೆ ಯಾರನ್ನೋ ಸರ್ವೋತ್ತಮ ಅಂತ ತಿಳ್ಕೊಳ್ಳೋ ಪ್ರಸಂಗ ಬರ್ತದೆ. ಎಲ್ಲೂ ಇದನ್ನು ಎಚ್ಚರಿಕೆ ತಪ್ಪದೇ ಪ್ರಯೋಗ ಮಾಡ್ರಿ. ಓಂಕಾರದಿಂದ ವಾಚ್ಯನಾದವನು ಅವನೇ, ಮುಖ್ಯತಃ ವಾಚ್ಯನಾದವನು, ಎಲ್ಲ ರೀತಿಯಿಂದಲೂ ವಾಚ್ಯನಾದವನು ಅವನೇ ಅಂತಲೇ ಉಪಾಸನೆ ಮಾಡ್ರಿ. ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಬಾಣ ಹೇಗೆ ಆ ಗುರಿಯನ್ನು ಮುಟ್ಟಿ ಆ ಗುರಿಯಲ್ಲಿ ಮುಳುಗಿಬಿಡ್ತದೆ. ಒಂದು ಯಾವುದೋ ಪ್ರಾಣಿಗೆ ಹೊಡೆದ್ರೆ, ಅಥವಾ ಈ ಬಿಲ್ಲಿನ ಅಭ್ಯಾಸದಲ್ಲಿ ಮಾಡಿರ್ತಾರಲ್ಲ, ಒಂದು ಸರ್ಕಲ್ ಮಾಡಿರ್ತಾರಲ್ಲ, ಅಲ್ಲಿ ಒಳಗೆ ಹೋಗಿ ಮುಳುಗಿಬಿಡ್ತದೆ. ಅಲ್ಲಿ ಹೊರಗೆ ತರೋದೇ ಕಷ್ಟ ಅದನ್ನು, ಮತ್ತೆ ಕಿತ್ತು ತೆಗೆದು ಬರ್ತದೆ, ಅದೇನಿಲ್ಲ ಅಂತಲ್ಲ. ಆ ಥರ ಈ ಜೀವಾತ್ಮನೂ ಕೂಡ ಪರಮಾತ್ಮನ ಕಡೆಗೆ ತನ್ನನ್ನು ಪ್ರಯೋಗ ಮಾಡಿಕೊಂಡು ಅಲ್ಲಿ ಮಗ್ನನಾಗಿಬಿಡಬೇಕು ಅಂತ ಬಹುಶಃ ಆಥರ್ವಣ ಉಪನಿಷತ್ತಿನಲ್ಲಿ ಬಂದಂಥ ಮಾತು. ತಯಾನೋ ರುದ್ರ ನೃಡಯ, ಅದರಿಂದ ಪರಮಾತ್ಮನೇ ಬಿಲ್ಲು, ಬಾಣ, ಬತ್ತಳಿಕೆ ಇವುಗಳ ಮೂಲಕ ನೀನು ನಮ್ಮನ್ನು ಕಾಪಾಡಬೇಕು. ಯಾತೇ ರುದ್ರ ಶಿವ ತನೂಹು ಅಘೋರ ಪಾಪಕಾಶಿನಿ, ಅಥವಾ ಅಘೋರ ಅಪಾಪಕಾಶಿನಿ ಅಂತಲೂ ಪದಚ್ಛೇದ ಮಾಡಬಹುದು. ತಯಾನಸ್ತನುವ ಶಂತಮಯ ಗಿರಿಶಂತ ಅಭಿಚಾಕಶೀಹಿ. ಪರಮಾತ್ಮನೇ ನಿನ್ನ ಅತ್ಯಂತ ಸೌಮ್ಯವಾದಂಥ ರೂಪ. ಯಾಕೆ ರುದ್ರ ತನು ಶಿವ, ಶಿವ ಅಂದರೆ ಮಂಗಳಕರವಾದದ್ದು, ತನೂಹು ಅಂತ ಶರೀರ, ಅಘೋರ ಅತ್ಯಂತ ಸೌಮ್ಯವಾದಂಥ ರೂಪ ನಿನ್ನದಿದೆ. ಆ ರೂಪದಿಂದ ನೀನು ನಮ್ಮನ್ನು ಕಾಪಾಡಬೇಕು ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ಅಪಾಪಕಾಶಿನಿ ಅಥವಾ ಪಾಪಕಾಶಿನಿ, ಪಾಪಕಾಶಿನಿ ಅಂತ ಅರ್ಥ ಇಟ್ಕೊಂಡು ಸರಿನೇ, ಅಪಾಪಕಾಶಿನಿ ಅಂತ ಅರ್ಥ ಇಟ್ಕೊಂಡು ಸರಿನೇ. ಪಾಪಕಾಶಿನಿ ಅಂತ ಅರ್ಥ ಇಟ್ಕೊಂಡ್ರೆ ನಮ್ಮಂಥವ್ರಿಗೆ ಸ್ವಲ್ಪ ಅನುಕೂಲ ಅಷ್ಟೇ. ಪಾಪಕಾಶಿನಿ ಅಂತಂದರೆ ಪಾಪದಲ್ಲಿ ಮುಳುಗಿ ಹೇಳ್ತಾ ಇರುವಂಥವ್ರು ನಾವು. ಹೇಳಲಿಕ್ಕೆ ಪ್ರಯತ್ನ ಪಡ್ತೇವೆ, 1 ಇಂಚ್ ಮೇಲೆ ಬರ್ತೀವಿ, ಮತ್ತು 10 ಇಂಚ್ ಒಳಗೆ ಹೋಗ್ತೇವೆ. ಪಾಪ ಅನ್ನುವಂಥ ಕತ್ತಲ ಕೂಪದಲ್ಲಿ ಬಿದ್ದು ಒದ್ದಾಡುವಂಥ ನಾವೇನಿದ್ದೀವಲ್ಲ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ, ಇಂಥ ನಮ್ಮನ್ನು ಬೆಳಕು ನೀಡಿ ಮೇಲೆತ್ತುವಂಥ ರೂಪ. ಕಾಶದ ದೀಪ್ತವಂಥ ಧಾತು, ಆ ಧಾತುವಿನ ಮೂಲಕ ಬೆಳಕು ಅಜ್ಞಾನ ಅನ್ನುವ ಕತ್ತಲೆಯ ಕೂಪದಲ್ಲಿ ಬಿದ್ದಿರುವಂಥ ಜನರನ್ನು ಮೇಲೆತ್ತುವವನೇ ಅಂತ ಅದು ಆ ಪರಮಾತ್ಮನ ಸ್ತೋತ್ರ. ಅಪಾಪಕಾಶಿನಿ ಅದು ಸರಿಯೇ. ಯಾರು ಪಾಪರಹಿತರಾದವರಿದ್ದಾರೆ, ಋಜುಗಣಸ್ಥರು, ಅವ್ರು ಯಾವತ್ತೂ ಕೂಡ ಪಾಪ ಇಲ್ಲದೆ ಇದ್ದವರು. ಪಾಪ್ಮನ ಅವಿದ್ಧ ಆಖಣಾಶ್ನ ಸಮಾದಂಥ ಮುಖ್ಯ ಪ್ರಾಣ ಯಾವತ್ತೂ ಪಾಪದ ಸ್ಪರ್ಶವೇ ಇಲ್ಲದೆ ಇದ್ದವನು. ಮತ್ತೆ ಲಕ್ಷ್ಮೀದೇವಿ ಯಾವತ್ತೂ ಕೂಡ ಈ ಸಂಸಾರಕ್ಕೆ ಬಂದವಳೇ ಅಲ್ಲ, ನಿತ್ಯ ಮುಕ್ತಳು. ಅವರಿಬ್ಬರು ಅಪಾಪರು. ಆ ಅಪಾಪರನ್ನು ಕೂಡ ನೀನು ಬೆಳಗಿಸ್ತಾ ಇದ್ದೀಯ, ಅವರಿಗೂ ಜ್ಞಾನ ಕೊಟ್ಟವರು. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿತ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಅದರಿಂದ ಪಾಪಕಾಶಿನಿನೂ ಹೌದು, ಅಪಾಪಕಾಶಿನಿನೂ ಹೌದು. ಇಲ್ಲಿ ತನೂಹು ಅಂತ ಸ್ತ್ರೀಲಿಂಗ ಶಬ್ದ ಇದೆ. ವ್ಯಾಕರಣದ ಪ್ರಕಾರ ತನುಹು ಅಥವಾ ತನೂಹು ಅಂದರೆ ಸ್ತ್ರೀಲಿಂಗ. ಪರಮಾತ್ಮನ ನಿನ್ನ ಶರೀರ ಅಂತ ಹೇಳಿದ್ರಿಂದ ಆ ಶರೀರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಶೇಷಗಳನ್ನು ಹೇಳ್ಕೊಂಡಿದ್ದಾರೆ ಅಂತ ನಾವು ಸುಮ್ಮನೆ ಆಗಿಬಿಡಬಾರ್ದು. ಪರಮಾತ್ಮನ ಶರೀರ ಅದು ಸ್ತ್ರೀ ಅಂತಂದರೆ ಅವನದು ಕೂಡ ಸ್ತ್ರೀ ರೂಪ ಇದೆ. ಪರಮಾತ್ಮನು ಪುರುಷ ರೂಪವುಳ್ಳವನೂ ಆಗಿದ್ದಾನೆ, ಸ್ತ್ರೀ ರೂಪವುಳ್ಳವನೂ ಆಗಿದ್ದಾನೆ ಅಂತ ಆ ಎಲ್ಲ ವಿಶೇಷಣಗಳನ್ನು ನಾವು ನೋಡಿದಾಗ ಅದು ತಿಳ್ಕೊಳ್ಬೇಕು. ಗಿರೀಶ್ ಅಂತ ಈ ಜೀವರಿಗೆ ಅವರ ಸರ್ವೋಚ್ಚ ಸ್ಥಿತಿ ಅದು ಯಾವುದು ಅಂತಂದರೆ ಒಂದು ಮುಕ್ತಿ. ಆ ಮುಕ್ತಿಯಲ್ಲಿ ಸಿಗುವಂಥ ಆನಂದ ಶಂ ಗಿರಿ ಅಂತ ಕೆಲವು ವ್ಯಾಖ್ಯಾನಗಳಿಗೆ ಅರ್ಥ ಮಾಡಿದ್ದಾರೆ. ಗಿರಿ ಅಂದರೆ ಉನ್ನತವಾದ ಜಾಗ ಅಂತ ಅರ್ಥ. ಜೀವರಿಗೆ ಉನ್ನತವಾದ ಜಾಗ ಯಾವುದು ಅಂದರೆ ಮುಕ್ತಿ. ಅವರು ತಲುಪಬೇಕಾದಂಥ ಅತ್ಯಂತ ದೊಡ್ಡ ಗುರಿ ಮುಕ್ತಿ. ಮತ್ತು ಶಂ ಅಂದರೆ ಸಂತೋಷ. ಅವೆರಡನ್ನು ತನುವತಿ, ಅವೆರಡನ್ನು ಕೊಡುವವನವರಿಗೆ ಅವನೇ ಕೊಡಬೇಕು, ಆನಂದವನ್ನು ಅವನೇ ಕೊಡಬೇಕು. ಅವೆಲ್ಲದರ ಮೂಲಕ
ಒಂದ್ಸರಿ ನೀನು ನಮ್ಮನ್ನು ಮುಕ್ತಿ ಕರ್ಕೊಂಡು ಹೋಗ್ಬಿಟ್ರೆ ಮುಗೀತು, ಮುಂದೆ ನಿಂದೇನು ಹಂಗಿಲ್ಲ ಅನ್ನುವಂತಿಲ್ಲ. ಮುಂದೆ ಪ್ರತಿ ಕ್ಷಣವೂ ಕೂಡ ಆನಂದ ವ್ಯಕ್ತ ಆಗಬೇಕಾದದ್ದು, ಜ್ಞಾನ ನಮಗೆ ಹೊರಗೆ ಪ್ರಕಾಶಮಾನ ಆಗಬೇಕಾದದ್ದು ಎಲ್ಲವೂ ಕೂಡ ಅವನಿಂದಲೇ. ಸಜಾನಸ್ತನು ಶಾಂತಮಯ, ಜ್ಞಾನದ ಸುಖವನ್ನು ಕೊಡುವಂತಹ ರೂಪ. ಅದರಿಂದ ಅಭಿಚಾಕಶೀಹಿ, ನಮ್ಮನ್ನು ಬೆಳಗಿಸಿ ಉದ್ಧರಿಸು ಅಂತ ಪರಮಾತ್ಮನ ಸ್ತೋತ್ರ ಮಾಡಿದಂಥ 3ನೇ ಪದ್ಯ ಅದು. ಯಾಮಿಷುಂ ಗಿರಿಶಂತ ಹಸ್ತೇಪಿ ಭರ್ಷಸ್ತವೇ ಶಿಮಾಂ ಗಿರಿತ್ರತಾಂ ಗುರು ಮಾಹಿಂಸಿ ಪುರುಷಂ ಜಗತ್. ಇಲ್ಲಿ ಈ ಮಾಹಿಗುಂಸೀಹಿ ಅಂತ ಹೀಗೆ ಉಚ್ಚಾರ ಮಾಡ್ತಾರೆ. ಇದೆಲ್ಲ ಕೆಲವು ಬಗೆಹರಿಲಾರದ ವಿವಾದಗಳು. ಬನ್ನಂಜ ಗೋವಿಂದಾಚಾರ್ಯ ಅದನ್ನು ಮಾಹಿಂಸೀಹಿ ಅಂದ್ರಿ, ಹಿಗುಂಸೀಹಿ ಅನ್ಬೇಡ್ರಿ ಅಂತಾರೆ. ಇಂಥವು ಎಷ್ಟೆಷ್ಟೋ ಸಮಸ್ಯೆಗಳಿವೆ. ಮಾಂ ಹಿಂಸಿ ಅಂತ ಅಷ್ಟೇ ಇರೋದು. ಅಲ್ಲ, ಉಚ್ಚಾರ ಮಾಡುವಾಗ ಮಾಂ ಹಿಂಸಿ ಮಾ ಹಿಗುಂಸೀಹಿ ಅಂತ ಮಾಡಬೇಕು, ಮಾಂ ಹಿಂಸೀಹಿ ಮಾ ಹಿಂಗ್ ಸಿಹಿ ಅಂತ ಇಷ್ಟೇ ಮಾಡಬೇಕು. ಅದೊಂದು ಅದಂತೂ ಸರಿನೇ. ಮಾಂ ಹಿಂಸಿಹಿ, ಮಾಂ ನನ್ನನ್ನು ಹಿಂಸೆ ಮಾಡಬೇಡ. ಮಾ ಹಿಂಸಿಹಿ, ಅಲ್ಲಿ ಮಾ ಅಂದ್ರೆ ನಿಷೇಧಾರ್ಥವಾದ ಶಬ್ದ. ನನ್ನನ್ನು ನೀನು ಹಿಂಸೆ ಮಾಡಬೇಡ. ಹಿಂಗ್ ಸಿಹಿ ಅನ್ಬೇಕು, ಹಿಗುಂ ಸಿಹಿ ಅನ್ಬೇಕು ಅನ್ನುವಂಥ ವಿವಾದಗಳಿವೆ. ಅವು ಇವೆಲ್ಲ ಕೊನೆಗಾಗದೇ ಇರುವಂಥ ವಿವಾದಗಳು. ನಮ್ಮ ತಮ್ಮ ವೀರನಾರಾಯಣಾಚಾರ್ಯರು ಒಂದು ಭಾರತೀಯ ವಿದ್ವತ್ ಪರಿಷತ್ ಅಂತ, BVP ಅಂತೇಳಿ, ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕಾಲೇಜುಗಳಲ್ಲಿ ಇರುವಂಥ ಒಂದು ಪಂಡಿತರ ಒಂದು ಗುಂಪು, ಇಂಟರ್ನೆಟ್ ಗುಂಪು ಅದು. ಅಂಥ ಒಂದು ಗುಂಪು ಮಾಡ್ಕೊಂಡಿದ್ದಾನೆ. ಅಂಥ ಗುಂಪಿನಲ್ಲಿ ಯಾರಿಗಾರು ಏನಾದ್ರು ಸಂಶಯ ಇದ್ದರೆ ಇದನ್ನ ಹೇಗೆ ಅನ್ನೋದು, ಹೇಗೆ ಇದ್ರ ಶ್ಲೋಕದ ಮೂಲ ಎಲ್ಲಿ ಏನಾದ್ರು ಕೇಳಿದರೆ ಉಳಿದವರು ತಮಗೆ ಗೊತ್ತಿದ್ದಂಥ ಮಾಹಿತಿಯನ್ನು ಹೇಳ್ತಿರ್ತಾರೆ. ಅಂಥದ್ರಲ್ಲಿ ಎಲ್ಲ ಕೆಲವು ವಿಷಯಗಳನ್ನು ನಾವು ಹಾಕಿದ್ವಿ. ಪ್ರಾಸ್ತಾವಿಕವಾಗಿ ಹೇಳಿದೆ. ಈ ಋ ಇವೆಲ್ಲ ಅದನ್ನ ಋ ಅನ್ಬೇಡ್ರಿ, ಋ ಅಂದ್ರಿ ಅಂತಾರೆ ಗೋವಿಂದಾಚಾರ್ಯರು. ಇಲ್ಲ ಋನೇ ಅನ್ಬೇಕು ಅಂತೀನಿ ಕೆಲವರು. ಅದನ್ನು ಒಂದು ಬಾರಿ ಇಲ್ಲೂ ಭಾರತೀಯ ವಿದ್ಯುತ್ ಪರಿಷತ್ತಲ್ಲಿ ಹಾಕಿದ್ವಿ. ಈ ಹಿಗುಂಸಿಹಿ ಇದನ್ನೇನು ಹಾಕಿದ್ದಿಲ್ಲ, ಇನ್ನು ಪ್ರಾಸ್ತಾವಿಕವಾಗಿ ಹೇಳಿದೆ. ಇನ್ನು ಯಾಕೆ ಹೇಳಿದೆ ಅಂತಂದ್ರೆ, ಕೆಲವು ಅಂಥ ಪ್ರಶ್ನೆಗಳನ್ನು ತಮ್ಮೆಲ್ಲರ ಮುಂದೆ ಇಟ್ಟಾಗ ತಮಗೆ ವಿದ್ವಾಂಸರಿಗಾಗಲಿ ಅಥವಾ ಬೇರೆಯವರಿಗಾಗಲಿ ಬೇರೆ ಬೇರೆ ಪಂಡಿತರು, ಬೇರೆ ಬೇರೆ ಭಾಗದಲ್ಲಿರುವಂಥ ಪಂಡಿತರು, ಬೇರೆ ಬೇರೆ ವೇದ ವ್ಯಾಖ್ಯಾನದ ಉಚ್ಚಾರದ ಶೈಲಿಗಳು ಅದರದೆಲ್ಲ ಪರಿಚಯ ಇರ್ತದೆ. ಅದೇನಾದ್ರು ಒಂದು ಅಭಿಪ್ರಾಯ ಹೇಳ್ತಾರೆ. ಇಂಥವು ಎಷ್ಟೆಷ್ಟೋ ಸಮಸ್ಯೆಗಳು. ಬ್ರಹ್ಮಯಜ್ಞ ಮಾಡುವಾಗ ಲೀಲಾವತಿ ಧಾಮ್ ಅಂತೀವಿ. ಲೀಲಾವತಿ ಧಾಮ್ ಅಂದರೆ ಲೀಲಾವತಿ ಅನ್ನೋ ಹೆಸರಿನ ಇವಳಿಗೆ ತರ್ಪಣ. ಸ್ತ್ರೀಲಿಂಗ ಬಂದಾಗೆಲ್ಲ ಧಾಮ್ ಅನ್ಬೇಕು, ಕೆಲವು ಕಡೆ ದಾಯಿ ಅನ್ಬೇಕು ಅಂತ ಹೀಗೆಲ್ಲ ವಿವಾದಗಳಿದೆ. ಅದೆಲ್ಲ ತಪ್ಪು. ಧಾ ಅನ್ಬೇಕು ಅಂತೀನಿ ಕೆಲವರು. ಅದು ಯಾವುದೂ ಸರಿಯಲ್ಲ, ನಾಮನಿ ಅನ್ಬೇಕು. ಲೀಲಾವತಿ ನಾಮನಿ ಅಂತ ಅನ್ಬೇಕು ಅಂತೀನಿ ಕೆಲವರು. ಪ್ರಿಂಟೆಡ್ ಪುಸ್ತಕ ನೋಡಿದ್ರೆ ಇಷ್ಟೆಲ್ಲ ಕಾಣಿಸ್ತದೆ. ಅದು ಬಗೆಯೇ ಹರಿಯಿಲ್ಲ. ಕೊನೆಗೆ ಅದನ್ನು ಈ ಭಾರತೀಯ ವಿದ್ವತ್ ಪರಿಷತ್ತಿನ ಕ್ವೆಶ್ಚನ್ಗೆ ಹಾಕಿದ್ವಿ. ಆಂಧ್ರದ ಕೆಲವು ವಿದ್ವಾಂಸರು ಮತ್ತು ತಮಿಳುನಾಡಿನವರು, ಒರಿಸ್ಸಾದವರು ಯಾರ್ಯಾರೋ ಅದಕ್ಕೆ ರಿಪ್ಲೈ ಮಾಡಿದ್ರು. ನಮ್ಮಲ್ಲಿ ಹೀಗೆ ದಾ ಅಂತಲೇ ಇದೆ ಅಂತ ಕೆಲವರು ಹೇಳಿದರು. ಮತ್ತು ಯಾರೋ ಕೆಲವು ಧಾ ಅಂತಿದೆ ಅಂತ ಹೇಳಿದರು. ಅಂದರೆ ದಾ ಅಂತಿದ್ರೆ ತಪ್ಪೇನಲ್ಲ. ಹಾಗಾದರೆ ನಾವು ಯಾರೋ ಒಬ್ಬರು ದಾ ಅಂತಿದ್ರೆ, ಲೀಲಾವತಿ ಧಾಮ್, ರುಕ್ಮಿಣಿ ಧಾಮ್ ಅಂತಿದ್ರೆ ನಾವೇನೋ ಬಾಯಿ ತಪ್ಪು ಹೇಳ್ತಿರ್ಬೋದು. ಆದ್ದರಿಂದ ನಮ್ಮನ್ನು ಕಡೆಗಣಿಸಿದ್ರೆ ಆಯಿತು ಅಂತ ಅನ್ಕೋಬೋದು. ಆದರೆ ಎಷ್ಟೋ ಜನ ಪ್ರಾಚೀನ ಕಾಲದಿಂದಲೂ ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಈಗ ಹೇಳ್ತಿದ್ದಾರೆ ಅಂತ ನಮಗೆ ಒಂದು ಸಿಕ್ತು ಆ ಒಂದು ಅಂಶ. ಹಾಗೆ ತಮ್ಮ ಎದುರಿಗಿಂತ ಯಾಕೆ ಹೇಳಿದೆ ಅಂತಂದರೆ, ಬೇರೆ ಬೇರೆ ವೇದೋಚ್ಚಾರದ ಶೈಲಿಗಳು ಮತ್ತು ಶಾಖೆಗಳು ಅದಕ್ಕೆಲ್ಲ ಪರಿಚಯ ಇದ್ದವರು ಇರ್ತೀರಿ. ಹೌದು, ಇಂಥ ಚರ್ಚೆಗಳು ಮಾಡಲಿಕ್ಕೆಲ್ಲ ಬಹಳ ಸುಲಭ ಆಗಿದೆ. ಹೌದು, ಎಲ್ಲ ಸುಲಭವಾಗಿ ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ತಮ್ಮ ಎದುರಿಗೆ ಇದನ್ನು ಇಟ್ಟೆ. ಯಾವುದೇ ವ್ಯಕ್ತಿ ಒಬ್ಬರು ಹೇಳಿದ ಒಂದು ಮಾತ್ರಕ್ಕೆ ಅದು ನಾವು ಕಣ್ಮುಚ್ಚೇನು ಒಪ್ಪಬೇಕಾಗಿಲ್ಲ. ಅದನ್ನು ನಾವು ನಮ್ಮ ಬುದ್ಧಿಗೆ ತಕ್ಕಂತೆ, ನಮ್ಮ ಆಲೋಚನೆಗೆ ತಕ್ಕಂತೆ ನಾವು ಅದನ್ನು ರೂಢಿಸ್ಕೋಬೇಕು. ಹಾಂ ಹೌದೌದು. ಅದು ಅಲ್ಲ, ಯಜುರ್ವೇದದವರು ಕೂಡ ಹಿಂಗ್ ಸಿಹಿನೇ ಅನ್ಬೇಕು ಅಂತ ಅಂತಾರೆ ಗೋವಿಂದಾಚಾರ್ಯ. ಹಿಗುಂ ಸಿಹಿ ಅನ್ಲೇಬಾರದು. ಯಜುರ್ವೇದ, ಋಗ್ವೇದ ಎಲ್ಲಾ ಕಡೆನೂ ಕೂಡ ಹಿಂಗ್ ಸಿಹಿ ಅನ್ನಬೇಕು. ಮುಂದೆ ಅಹೀಗುಂ ಸರ್ವಾಹ ಅಂತ ಬರ್ತದೆ. ಅದು ಅಹೀಗುಂ ಅಲ್ಲ, ಅಹೀನ್ ಅಂತಾನೆ ಅನ್ನಬೇಕು. ಅದು ಹೇಗೆ ಅಂತಂದ್ರೆ, ಅದನ್ನ ಉಚ್ಚಾರ ಹೇಗೆ ಮಾಡಬೇಕು ಅಂತಂದ್ರೆ, ಅಹೀನ್, ಈ ಕ ನ ಇದೆಯಲ್ಲ, ಆ ನವನ್ನು ಪೂರ್ಣವಾಗಿ ವ್ಯಂಜನವಾಗಿ ಉಚ್ಚಾರ ಮಾಡಬೇಕು. ಅಹೀಂ ಸರ್ವಾಹ ಅಂತ ಒಂದು, ಅಹೀಗುಂ ಅಂತ ಇನ್ನೊಂದು, ಹೀಗೆಲ್ಲ ಇದೆ.
ಅದಕ್ಕೆ ತಮ್ಮ ಎದುರಿಗೆ ಯಾಕೆ ಇಟ್ಟೆ ಅಂತಂದ್ರೆ ಅದನ್ನ ಬೇರೆ ಬೇರೆ ಕಡೆ ಪರಾಮರ್ಶೆ ಮಾಡಿ ಏನು ಬಳಕೆ ಇದೆ ಅಂತ ಅನ್ನೋದನ್ನು ತಾವೆಲ್ಲ ಹೇಳ್ತೀರಿ ಅನ್ನೋ ಕಾರಣಕ್ಕಾಗಿ ತಮ್ಮ ಎದುರಿಗೆ ಇಟ್ಟೆ ಅಷ್ಟೆ. ಯಾಮಿಷುಂ ಗಿರಿಶಂತ ಹಸ್ತೆ, ನಿನ್ನ ಕೈಯಲ್ಲಿ ಒಂದು ಬಾಣವನ್ನು ಹಿಡ್ಕೊಂಡಿದ್ದಿ. ಅದು ಯಾಕೆ ಹಿಡ್ಕೊಂಡಿದ್ದಿ ಅಂತಂದ್ರೆ ಹಸ್ತವೇ, ಶತ್ರುಗಳ ಮೇಲೆ ಪ್ರಯೋಗ ಮಾಡ್ಲಿಕ್ಕಾಗಿ ಅದನ್ನ ಇಟ್ಕೊಂಡಿದ್ದಿ. ನಮ್ಮ ಮೇಲೆ ಇರುವಂತಹ ದುರ್ಗುಣಗಳಿವೆ, ನಾವು ಸಜ್ಜನರು ಅಂತ ನಮ್ಮನ್ನು ನಾವು ತಿಳ್ಕೊಂಡಿದ್ದೇವೆ, ನಮ್ಮಲ್ಲೇ ಕೆಲವು ದುರ್ಗುಣಗಳಿವೆಯಲ್ಲ, ಆ ದುರ್ಗುಣಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ಅಂತ ನೀನು ಬಾಣಗಳು ಇಟ್ಕೊಂಡಿದ್ದಿ. ಗಿರಿತ್ರ ಅಂತ ಪರಮಾತ್ಮನಿಗೆ ಒಂದು ಹೆಸರು, ಅದಕ್ಕೆ ಅರ್ಥ ಹೇಳ್ತೇನೆ. ಆ ಬಾಣವನ್ನ ನಮ್ಮ ಮೇಲೆ ನೀನು ಮಂಗಳಕರವಾಗಿ ಉಪಯೋಗಿಸು, ಬಾಣ ಪ್ರಯೋಗ ಮಾಡು, ನಮ್ಮ ಸ್ವರೂಪಕ್ಕೆ ಧಕ್ಕೆ ಆಗದೇ ಇರಲಿ, ಅದು ನಮ್ಮ ದುರ್ಗುಣಗಳು ಮಾತ್ರ ಹೋಗಲಿ. ಮಾಹಿಂಸೀಹಿ ಪುರುಷಂ ಜಗತ್ ಅಂತಂದ್ರೆ ಭಗವದ್ಭಕ್ತರ ಒಂದು ಸಮೂಹ, ಸಜ್ಜನರ ಸಮೂಹ ಏನಿದೆ ಅದನ್ನು ಯಾವತ್ತೂ ನೀನು ಕಡೆಗಣಿಸಬೇಡ. ನೀನು ಕಡೆಗಣಿಸಿಬಿಟ್ರೆ ನಾವಿನ್ನು ಹೋಗೋದಿಲ್ಲಿಗೆ. ಪುರುಷಂ ಜಗತ್ ಅಂತ ಅನ್ನೋದಕ್ಕೆ, ಪುರುಷ ಅನ್ನೋದಕ್ಕೆ ಭಗವದ್ಭಕ್ತರ ಗುಂಪು ಯಾಕೆ? ಸಾಮಾನ್ಯ ಪುರುಷರು ಅಂತಂದ್ರೆ ಪುರ ಅಂದ್ರೆ ಈ ಶರೀರದೊಳಗಿರುವಂಥ ಜೀವ. ಪರಮಾತ್ಮನು ಪುರುಷನೇ, ನಾವು ಪುರುಷರೇ, ಅವನು ಪುರುಷೋತ್ತಮ ಅಷ್ಟೇ. ನಾವು ಪುರುಷರು ಅಂತ ಹೇಳಲಿಕ್ಕೆ ಸರ್ವಮೂಲದಲ್ಲಿ ಮತ್ತೊಂದು ಅದ್ಭುತವಾದ ಶ್ಲೋಕ ಕಾಣ್ತೀವಿ. ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ. ಪರಮಾತ್ಮ ಈ ಅರ್ಥದಲ್ಲಿ ಪುರುಷ ಅಲ್ವೇ ಅಲ್ಲ, ನಾವು ಮಾತ್ರ ಪುರುಷರು. ಯಾಕೆ ಅಂತಂದ್ರೆ ಅಲ್ಲ, ಸರ್ವಶಬ್ದ ವಾಚ್ಯ ಆದ್ರಿಂದ ಪುರುಷ ಶಬ್ದದಿಂದ ವಾಚ್ಯ, ಅದು ವಿಷಯ ಬೇರೆ. ಪುರು ಬ್ರಹ್ಮ ಗುಣಾಧಿಕ್ಯಾತ್, ಪರಮಾತ್ಮನನ್ನ ಪುರು ಅನ್ಬೇಕು. ಯಾಕೆಂದ್ರೆ ದೊಡ್ಡವನು, ಪುರು ಅಂದ್ರೆ ದೊಡ್ಡದು. ಯಾಕೆಂದ್ರೆ ಗುಣಾಧಿಕ್ಯಾತ್, ಪರಮಾತ್ಮ ದೊಡ್ಡ ಗುಣವುಳ್ಳವನಾದ್ರಿಂದ ಅವನು ಪುರು. ನಾವು ಪುರುಷರು ಯಾಕೆಂತಂದ್ರೆ ತಜ್ಞಾನಾತ್, ಆ ಪರಮಾತ್ಮನ ಜ್ಞಾನವನ್ನು ಪಡ್ಕೋತೀವಾದ್ರಿಂದ, ಅದಕ್ಕಿಂತ ಹೆಚ್ಚಾಗಿ ಪಡ್ಕೊಳ್ಬೇಕಾದ್ರಿಂದ ನಾವು ಪುರುಷರು. ಈ ಅಂದ್ರೆ ಒಟ್ಟಾರೆ ಭಗವದ್ಭಕ್ತರಾದಂತಹ ಜ್ಞಾನಿಗಳ ಸಮೂಹ, ಇದನ್ನು ಕಡೆಗಣಿಸಬೇಡ. ಅದಕ್ಕೆ ನೀವು ಜ್ಞಾನ ಸುಖ ಕೊಟ್ಟು ಉದ್ಧಾರ ಮಾಡು. ಮತ್ತೆ ಗಿರಿತ್ರ ಅಂತಿದೆ, ಶಿವಾಂ ಗಿರಿತ್ರತಾಂ ಕುರು ಅಂತಿದೆ. ಗಿರಿತ್ರ ಅಂತಂದ್ರೆ ಅಂದ್ರೆ ರಕ್ಷಣೆ ಮಾಡುವವನು, ಗಿರಿತ್ರ ಅಂತಂದ್ರೆ ಗಿರಿಯನ್ನು ರಕ್ಷಣೆ ಮಾಡುವವನು. ಯಾರು ಗಿರಿಯನ್ನು ರಕ್ಷಣೆ ಮಾಡುವವನು? ಆ ಮೂಲಕ ಒಂದು ವಿಶಿಷ್ಟವಾದಂತಹ ಅರ್ಥವನ್ನ ಅಲ್ಲಿ ಆಚಾರ್ಯ ತೋರಿಸಿದರು, ಈ ಉಪನಿಷತ್ ವೇದ ಭಾಗ ತೋರಿಸಿತು. ಅದೇನಂತಂದ್ರೆ ಗಿರಿ ಅಂದ್ರೆ ಸಾಮಾನ್ಯವಾಗಿ ಪರ್ವತ, ಆ ಪರ್ವತವನ್ನು ರಕ್ಷಣೆ ಮಾಡುವವನು. ನಾವಿನ್ನೂ ಏನು ತಿಳ್ಕೋಬಹುದು? ಗಿರಿ ಅಂದ್ರೆ ಜ್ಞಾನಗಳ ರಾಶಿ, ದೊಡ್ಡ ಬೆಟ್ಟ. ಆ ಬೆಟ್ಟಕ್ಕೆಲ್ಲ ಇವನೇ ರಕ್ಷಕ. ಹಯಗ್ರೀವಾದಿರು ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು. ಹಯಗ್ರೀವಾದಿ ರೂಪಗಳಿಂದ ಜ್ಞಾನವನ್ನು ರಕ್ಷಣೆ ಮಾಡಬೇಕಾದವನು. ಆಮೇಲೆ ಪರಶುರಾಮಾದಿ ರೂಪಗಳಿಂದ ಜ್ಞಾನ ಕೊಡಬೇಕಾದವನು. ಮತ್ತೆ ಕೃಷ್ಣಾದಿ ರೂಪಗಳಿಂದ ನಮ್ಮನ್ನು ಸ್ವಚ್ಛ ಮಾಡಬೇಕಾದವನು. ಸರ್ವತ್ರ ಸರ್ವಕೃತ್ಯಾಪಿ ಹಯಗ್ರೀವಾದಿ ರೂಪಕಃ ಜ್ಞಾನಾದಿ ರಕ್ಷಕೋ ವಿಷ್ಣು. ಜಾಮದಜ್ಞಾದಿ ರೂಪವಾನ್ ಜ್ಞಾನದಾಯಕ, ಕೃಷ್ಣಾದಿ ರೂಪವಾನ್ ಜ್ಞಾನ ಶೋಧಕ, ನಮ್ಮ ಸ್ವರೂಪವನ್ನು ಸ್ವಚ್ಛ ಮಾಡುವಂಥ ಅಂತ ಸರಿಯಾಗಿ ಶ್ಲೋಕ ನೆನಪಿಗೆ ಬರ್ತಿಲ್ಲ. ಇಷ್ಟು ನಾವು ಇನ್ನೂ ಇಷ್ಟ ಅರ್ಥ ಹೇಳ್ಬೋದು. ಗಿರಿ ಅಂದರೆ ಜ್ಞಾನಗಳ ರಾಶಿ, ಅದನ್ನು ರಕ್ಷಣೆ ಮಾಡುವವನು. ಅದಲ್ಲದೆ ಮತ್ತೊಂದು ವಿಶಿಷ್ಟವಾದ ಅರ್ಥ ಏನಂತಂದ್ರೆ ಗಿರಿತ್ರ. ಗಿರಿ ಅಂದರೆ ಮುಖ್ಯ ಪ್ರಾಣ, ಆ ಮುಖ್ಯ ಪ್ರಾಣವನ್ನು ರಕ್ಷಣೆ ಮಾಡಿದವನು. ಯಾಕೆ ಗಿರಿ ಅಂದರೆ ಮುಖ್ಯ ಪ್ರಾಣ ಅಂತಂದ್ರೆ ಗಿರಿ ಪ್ರಾಣ ಸಮುದ್ದಿಷ್ಟ ತತ್ಸುತ ವೇದವಾಕ್ಸ್ಮೃತ ಅಂತ ಭಾಗವತ ತಾತ್ಪರ್ಯ. ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಗಿರಿ ಅಂತಂದ್ರೆ ಮುಖ್ಯ ಪ್ರಾಣ. ಗಿರೇ ಸುತಾಂ ಪುಷ್ಪಗಂಧಿನಿ ಅಂತ ಈಗೊಂದೇನೋ ಮಾತಿದೆ ಭಾಗವತದಲ್ಲಿ. ಅದು ಬಹಳ ಭ್ರಾಮಕವಾದಂಥ ಮಾತು, ಅದೇನಂತ ತಿಳಿಯೋದೇ ಇಲ್ಲ. ಬೇರೆ ಬೇರೆ ವ್ಯಾಖ್ಯಾನಕಾರರು ಏನೇನೋ ವ್ಯಾಖ್ಯಾನ ಮಾಡ್ತಾರೆ. ಅದು ಹಾಗಲ್ಲ. ಗಿರಿಯ ಸುತ ಅಂದ್ರೆ ಯಾರು ಅಂತಂದ್ರೆ ಗಿರಿ ಅಂದ್ರೆ ಮುಖ್ಯ ಪ್ರಾಣ, ಅವನ ಮಗಳು ಅಂದ್ರೆ ವೇದವಾಕ್ಯ ಅಂತ ಹೀಗೆ ಅರ್ಥವನ್ನು ಆಚಾರ್ಯ ಹೇಳ್ತಾರೆ. ಗಿರಿ ಪ್ರಾಣ ಸಮುದ್ದಿಷ್ಟ ತತ್ಸುತ ವೇದವಾಕ್ ಸ್ಮೃತ. ಅವನ ಮಗಳು ಈ ವೇದವಾಕ್ಯ. ಮಗಳು ಅಲ್ಲಿ ಪಾರ್ವತಿ ಬಗ್ಗೆ ಬಂದಿರುವ ಪ್ರಸಂಗ ಅದು. ಅದರಿಂದ ಪಾರ್ವತಿ ಮುಖ್ಯ ಪ್ರಾಣನ ಮಗಳು ಅಂತ ಹೇಳಿದ್ರು. ವೇದವಾಕ್ಯ ಕೆಲವು ಕಡೆ ಮುಖ್ಯ ಪ್ರಾಣನಿಗೆ ತಾಯಿ, ಮತ್ತೆ ಕೆಲವು ಕಡೆ ವೇದವಾಕ್ಯ ಮುಖ್ಯ ಪ್ರಾಣನಿಗೆ ಹೆಂಡತಿ, ಮತ್ತೆ ಕೆಲವು ಕಡೆ ಮಗಳು. ಇಲ್ಲ, ಕೆಲವು ಕಡೆ ಅಂದ್ರೆ ವೇದವಾಕ್ಯಗಳಿಗೆ ಅಭಿಮಾನಿ ದೇವತೆಗಳು ಅನೇಕ ಜನ ಇದ್ದಾರೆ. ಅದರಲ್ಲಿ ಲಕ್ಷ್ಮೀ ದೇವಿ ಅಂತ ತಗೊಂಡ್ರೆ ಪರಮ ಮುಖ್ಯ ಪ್ರಾಣನಿಗೆ ತಾಯಿ, ಭಾರತೀ ದೇವಿ ಅಂತ ತಗೊಂಡ್ರೆ ಅವನಿಗೆ ಹೆಂಡತಿ, ಇನ್ನು ಪಾರ್ವತಿ ದೇವಿ ಅಂತ ತಗೊಂಡ್ರೆ ಅವನಿಗೆ ಮಗಳು. ಅದರಿಂದ ಗಿರಿತ್ರ ಅಂತಂದ್ರೆ ಗಿರಿ ಶಬ್ದವಾಚ್ಯನಾದ ಮುಖ್ಯ ಪ್ರಾಣನ ರಕ್ಷಿಸುವವನೇ ನೀನು ನಮ್ಮನ್ನು ಕೂಡ ರಕ್ಷಿಸು, ಅವನ ಮೂಲಕ ರಕ್ಷಿಸು ಅಂತ ಕೂಡ ಸೂಚನೆ ಮಾಡಿದಂಗೆ ಆಯ್ತು. ಶಿವೇನ ವಚಸಾ ತ್ವಾ ಗಿರಿಶಾಚ್ಛಾ ವದಾಮಸಿ ಯಥಾ ನ ಸರ್ವಮಿಜ್ಜಗದ ಯಕ್ಷ್ಮನ್ ಸುಮನ ಅಸತ್. ಗಿರಿಶ ಇದು ಅಷ್ಟೇ,
ಗಿರೀಶ ಅಂತ ಪರಮಾತ್ಮನ ಸ್ತೋತ್ರ ಮಾಡಿದಂತ. ಗಿರಿಯಲ್ಲಿ ವಾಸ ಮಾಡುವವನು. ಗಿರಿಯಲ್ಲಿ ವಾಸ ಮಾಡುವವನು ಅಂತಂದ್ರೆ ಮುಖ್ಯ ಪ್ರಾಣನಲ್ಲಿ ವಾಸ ಮಾಡುವವನು, ವೇದಗಳಲ್ಲಿ ನಿಯಾಮಕನಾಗಿ ವಾಸ ಮಾಡುವವನು. ಬೇಕಾದಷ್ಟು ಅರ್ಥಗಳನ್ನು ತೋಳಬಹುದು. ದೊಡ್ಡ ದೊಡ್ಡ ಗಿರಿಗಳಲ್ಲಿ ವೆಂಕಟಾದ್ರಿ ಮೊದಲಾದ ಗಿರಿಗಳಲ್ಲಿ ವಾಸ ಮಾಡುವವನು, ಅದರಿಂದ ಗಿರೀಶ. ಅರಾಯಿ ಕಾಣೆ ವಿಕಟೆ ಗಿರಿಂ ಅಂತ ರುದ್ರಾಧ್ಯಾಯ ಆ ವೆಂಕಟ ಶೈಲ ನಿವಾಸ ಅಂತ ಭಗವಂತನ ವರ್ಣನೆ ಮಾಡಿದೆ. ಅದಕ್ಕಾಗಿ ಗಿರೀಶ ಪರ್ವತ ನಿವಾಸಿ ಆದಂಥ ಅಥವಾ ಭಕ್ತರ ಹೃದಯ ನಿವಾಸಿ ಆದಂಥ ಮುಖ್ಯ ಪ್ರಾಣನ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನೇ, ನಾವು ನಿನಗೆ ಉತ್ತಮವಾದ ಮಂಗಳಕರವಾದ ಮಾತಿನಿಂದ, ನಾವೇನೋ ನಮ್ಮ ಬುದ್ಧಿಗೆ ತೋಚಿದಂಥ ಮಾತುಗಳಿಂದ ನಿನ್ನನ್ನು ನಾನು ವರ್ಣನೆ ಮಾಡ್ತೀವಿ ಅಂತ ಕೂತ್ರೆ ಇದು ಎಡವಟ್ಟಾಗೋದು ಹೆಚ್ಚು. ಅದಕ್ಕಾಗಿ ಮಂಗಳಕರವಾದಂಥ ಮಾತುಗಳು, ವೇದದ ಮಾತುಗಳು, ಮಹಾಭಾರತ ಭಾಗವತದ ಮಾತುಗಳ ಮೂಲಕ ನಿನ್ನನ್ನು ನಾವು ಪ್ರಶಂಸೆ ಮಾಡ್ತೀವಿ. ಶಿವೇನ ವಚಸ ತ್ವಾ ಗಿರೀಶ ಅಚ್ಛಾವಧಾಮಸಿ, ನಾನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಚೆನ್ನಾಗಿ ನಿನ್ನನ್ನು ಸ್ತೋತ್ರ ಮಾಡ್ತೇವೆ. ಮತ್ತು ನಮ್ಮ ಸುತ್ತಮುತ್ತಲು ಈ ಸಮಸ್ತ ಭಕ್ತ ವೃಂದ ಏನಿದೆಯಲ್ಲ, ಇದಕ್ಕೆ ಯಾವತ್ತೂ ಯಾವುದೇ ಮಾನಸಿಕ ದೈಹಿಕ ರೋಗ ಬರದೇ ಇರಲಿ. ಅಯಕ್ಷ್ಮನ್ ಅಂತಂದರೆ ಯಕ್ಷ್ಮ ರೋಗ ಸಾಮಾನ್ಯ ಕುಷ್ಠರೋಗ, ಕುಷ್ಠನ ಕ್ಷಯನ ಕ್ಷಯರೋಗ ಅಲ್ಲ, ಹಾಂ ಹೇಳ್ತಾರೆ. ಹಾಂ ಲೆಪ್ರಸಿ, ಅದೇ ಇಲ್ಲಿ ಯಕ್ಷ್ಮ ಅಂತಿದೆ. ಯಕ್ಷ್ಮ ಅಂದ್ರೆ ಸರಿ ಆ ರೋಗ ಇಲ್ಲಿ, ಆದರೆ ಉಪಲಕ್ಷಣತೆಯ ಎಲ್ಲ ರೋಗಗಳು, ಎಲ್ಲ ದೈಹಿಕ ಮಾನಸಿಕ ರೋಗಗಳನ್ನು ಕೂಡ ಈ ಭಕ್ತ ವೃಂದಕ್ಕೆ ಬರದೇ ಇರುವಂತೆ ನೀನು ನೋಡ್ಕೋ. ಮತ್ತು ಸುಮನಾಹ ಮಾನಸಿಕ ರೋಗ ರಹಿತವಾದದ್ದು ಇದಾಗಲಿ. ಹಾಗೆ ನೀನು ನಮ್ಗೆ ಅನುಗ್ರಹ ಮಾಡಬೇಕು. ಯಥಾನ ಸರ್ವಂ ಇದ್ ಜಗತ್ ಅಯಕ್ಷ್ಮಂ, ರೋಗರಹಿತವಾದದ್ದು, ಸುಮನ ಸ್ವಚ್ಛವಾದ ಮನಸ್ಸುಳ್ಳದ್ದು ಇದಾಗಬೇಕು. ಇದು ಸ್ವಚ್ಛವಾದ ಮನಸ್ಸುಳ್ಳದ್ದು ಅಂತ ರುದ್ರದ್ದುನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಏನು ಕಾರಣ ಅಂದರೆ ಅವನು ಮನೋಭಿಮಾನಿ ಆದ್ದರಿಂದ ನಮ್ಮ ಮನಸ್ಸು ರೋಗರಹಿತವಾಗಿ ಸ್ವಚ್ಛವಾಗಿ ಯಾವತ್ತೂ ಕೂಡ ಭಗವಂತನಲ್ಲೇ ಲೀನವಾಗಿರಬೇಕು. ಆ ಥರ ನೀನು ನೋಡ್ಕೊಳ್ಬೇಕು. ಹಾಗೆ ನೀನು ನಮಗೆ ಸಾಧನದ ಮಾರ್ಗದಲ್ಲಿಡು ಅಂತ ಅವನನ್ನು ವರ್ಣನೆ ಮಾಡಿದಂಥ ಒಂದು ಶ್ಲೋಕ. ಈ ಇದರಲ್ಲಿ ಋಗ್ವಿಧಾನ ಅಂಥೇಳಿ ತಮಗೆಲ್ಲರಿಗೂ ಗೊತ್ತಿದ್ದೆ. ಅದರಲ್ಲಿ ಶೌನಕ ಮೊದಲಾದವರು ರಚನೆ ಮಾಡಿದಂಥ ಒಂದು ಯಾವುದೋ ಗ್ರಂಥ ಅದು. ಶೌನಕರಲ್ಲ, ಅವರು ಯಾವ್ಯಾವ ಮಂತ್ರಕ್ಕೆ ಏನೇನು ಫಲ, ಅದನ್ನು ಹೇಗೆ ಹೋಮ ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಹೇಳ್ತಾರೆ. ಯಾರ್ಯಾರು ಜ್ಞಾನಿಗಳು ಯಜುರ್ವೇದಕ್ಕೂ ಮಾಡಿದ್ರೆ ಭಾಳ ಸಂತೋಷ ಆಗ್ತಿತ್ತು ಅಂತ ನನಗೆ, ನಮ್ಮಂಥವ್ರಿಗೆ ಉಪಯೋಗ ಆಗ್ತಿತ್ತು ಅಂತ ನಮಗೆ ಅನಿಸೋದು. ಜ್ಞಾನಿಗಳು ಮಾಡಬೇಕಾಗಿತ್ತು, ನಮ್ಮಂಥವ್ರು ಮಾಡೋದಲ್ಲ. ಇದು ನೋಡ್ರಿ, ಅಲ್ಲ ಇರ್ಬೋದು, ಅದೇ ನಮ್ಗೆ ಏನಾಗಿದೆ, ನಾವು ಎಲ್ಲವನ್ನೂ ಶುದ್ಧ ರೂಪದಲ್ಲಿ ಉಳಿಸ್ಕೊಂಡಿಲ್ಲ. ಹೌದಾ, ಇರ್ಬೋದು, ಅದು ಇರ್ಬೋದು. ಆದರೂ ಈ ಎಷ್ಟೋ ಮಂತ್ರಗಳು, ಈ ಬರುವಂಥ ಮಂತ್ರಗಳೆಲ್ಲ ನಮ್ಮ ಸಾಧನೆ ಮಾರ್ಗದಲ್ಲಿ ನಮ್ಗೆ ಉಪಯೋಗ ಆಗುವಂಥ ಮಂತ್ರಗಳು. ಅದರಿಂದ ಇಂತಿಂಥ ಮಂತ್ರಗಳ ಮೂಲಕ ಭಗವಂತನ ಹೀಗೆ ಆರಾಧನೆ ಮಾಡಿದರೆ ಇಂತಿಂಥ ಫಲ ಮತ್ತು ಯಾರು ಜ್ಞಾನಿಗಳಾದವ್ರು ಹೇಳಿದರೆ ಮಾನಸಿಕ ರೋಗ ಪರಿಹಾರಕ್ಕಾಗಿ, ಮನುಷ್ಯನ ಡಿಪ್ರೆಷನ್, ಮನಸ್ಸಿನ ಎಲ್ಲ ರೀತಿಯಾದಂಥ ಆಂತರಿಕ ರೋಗಗಳು, ಅದರ ಆಂತರಿಕ ಮತ್ತು ಬಾಹ್ಯ ರೋಗಗಳು, ಅದರ ಪರಿಹಾರಕ್ಕಾಗಿರುವಂಥ ಮಂತ್ರ ನಾವು ಯಾರು ಮಾಡಿದ್ದಿರ್ಬೋದು. ಯಾಕಂದರೆ ಸ್ವಯಂ ಪದ್ಮನಾಭತೀರ್ಥರೇ ವೇದ ಪ್ರವಚನಾಚಾರ್ಯ ಶಿಷ್ಯೋಸಾವಿತಿ ಪೂಜಿತಃ ಸಭ್ಯ ಸಭಾಯಾಂ ಯೋ ವೇದಂ ಯಾಚಕ್ಷೌ ವೇದ ಸಾರವಿತ್ ಅಂತ ಹೇಳ್ತಾರೆ. ಆ ಪದ್ಮನಾಭತೀರ್ಥರು ಯಜುರ್ವೇದಿಗಳಾಗಿದ್ರು ಅಂತ ಕೆಲವು ಜನ ಹೇಳ್ತಾರೆ. ಅದು ಗೊತ್ತಿಲ್ಲ, ಅದು ಹೇಳಲಿಕ್ಕೆ ಏನು ಬೇಕಾದ್ರೆ ಹೇಳ್ತಾರೆ. ಅವ್ರು ಪಾಂಡ್ರಂಗಿ ವಂಶದವರೇ ಆಗಿದ್ರು ಅಂತ ಹೇಳ್ತಾರೆ. ಹೇಳಿಕೆ ಬಗೆಹರಿಲಾರ್ದು ಹೇಳಿಕೆ ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದೆ. ಅವರು ಗೋದಾವರಿ ತೀರದವರಲ್ಲ, ಯಜುರ್ವೇದಿಗಳು ಆಗಿದ್ದಿರಬೇಕು ಅಂತ ಹೇಳ್ತಾರೆ. ಅವರು ಮತ್ತೆ ಎಲ್ಲಾ ಸಭೆಗಳಲ್ಲೂ ಕೂಡ ವೇದ ವಾಕ್ಯಗಳನ್ನ ವೇದ ಭಾಗ ಹೌದೌದು ಎಲ್ಲನೂ ಅಧ್ಯಯನ ಮಾಡಿದ್ರು. ಯಜುರ್ವೇದನೂ ಅವ್ರು ವ್ಯಾಖ್ಯಾನ ಮಾಡಿದ್ದಿರ್ಬೇಕು ಎಲ್ಲೆಲ್ಲಾದ್ರು. ನಮ್ಗೆ ಏನಾಗಿದೆ ಅಂದ್ರೆ ನಾವು ಶುದ್ಧ ರೂಪದಲ್ಲಿ ಅದನ್ನೆಲ್ಲನೂ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಎಲ್ಲನೂ ಕೂಡ ಬರೆದಿಟ್ಕೊಳ್ಳಿಕ್ಕೆ ಆವತ್ತಿನ ಕಾಲ ಅಷ್ಟು ಸುಲಭ ಇದ್ದಿದ್ದಿಲ್ಲ. ಈಗ ಸುಲಭವಾಗಿ ನಾವು ನೋಟ್ ಮಾಡ್ಕೋಬಹುದು, ರೆಕಾರ್ಡ್ ಮಾಡ್ಕೋಬಹುದು. ಆಗಿನ ಕಾಲದಲ್ಲಿ ಎಲ್ಲ ತಾಳಪತ್ರದಲ್ಲಿ ಬರೀಬೇಕಾಗ್ತಿತ್ತು, ಎಷ್ಟು ಕಷ್ಟ ಇರ್ತಿತ್ತು. ರಾಯರು ಯಜುರ್ವೇದಿಗಳು, ಮಧ್ವರು ಕೂಡ ಯಜುರ್ವೇದಿಗಳು ಅಂತ ಇವರು ಗೋವಿಂದಾಚಾರ್ಯ ಇರಬಹುದು ಅಂತ ಹೇಳ್ತಾರೆ. ಮಧ್ವಾಚಾರ್ಯ ಹೇಳ್ತಾರೆ, ಮಧ್ವರು ತ್ರಿವಿಕ್ರಮ ಪಂಡಿತರು ಅಲ್ಲ, ಅದು ಹೇಳ ಗೊತ್ತಿಲ್ಲ, ಸುಮ್ಮನೆ ಪ್ರಾಸಂಗಿಕವಾಗಿ ಹೇಳಿದಷ್ಟೆ. ಅದೇನು ತೀರ್ಮಾನದ ವಿಷಯ ಅಲ್ಲ. ಈಗ ಅವರು ಅಲ್ಲ, ಹೌದೌದು, ಅವ್ರು ಯಜುರ್ವೇದಿಗಳು, ಅವರಂತೂ ಯಜುರ್ವೇದ ಹಂಗೆ ಹೇಳ್ತಾರೆ. ನಾವು ಯಜುರ್ವೇದಿಗಳಾದ್ರೆ ನಾವು ಸುಮ್ಮನೆ ಕೋಟ್ ಮಾಡ್ತೇವೆ. ನೀವು ನಂಬಬೇಕಾಗಿಲ್ಲ, ಸುಮ್ಮನೆ ಕೋಟ್ ಮಾಡ್ತೇವೆ. ವಸ್ತುತಃ ಮಧ್ವಾಚಾರ್ಯರಂತವರು ಅವರು ಸರ್ವವೇದಿಗಳು, ಚತುರ್ವೇದಿಗಳವರು. ಯಾಕಂದ್ರೆ ಅದನ್ನು ಸುಮ್ಮನೆ ಯಾಕೆ ಹೇಳಿದಂತಂದ್ರೆ ಅನಂತ ವೇದಿಗಳೇ ಅದೆಲ್ಲ, ಅನಂತ ವೇದಿಗಳು ಮತ್ತು ತ್ಯಕ್ತ ವೇದರು ಕೂಡ, ಅದು ಬಹಳ ಮುಖ್ಯ. ತ್ಯಕ್ತ ವೇದಿಗಳು
ನಮಗೆ ತತ್ವಂ ವೇದಾನುಸಾರೇಣ ಚಿಂತೆಯನ್ನು ವೈದಿಕೋ ಭವೇತ್. ನಮ್ಮಲ್ಲಿ ಅವೈದಿಕರು, ವೈದಿಕರು, ತ್ಯಕ್ತ ವೈದಿಕರು ಅಂತ 3 ಜನ. ವೇದಗಳನ್ನು ಓದಿ ಕಷ್ಟಪಟ್ಟು ಒಂದು ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳುವಂಥವ್ರು ನಮ್ಮ ಯೋಗ್ಯತಾನುಸಾರವಾಗಿ. ಅದೇ ಎಲ್ಲಾ ವೇದಗಳು ಅಲ್ಲ, ಕೆಲವು ವೇದ ಭಾಗಗಳಿಗಾದರೂ ಕಷ್ಟಪಟ್ಟು ಒಂದು ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳುವಂಥವ್ರು ನಮ್ಮವರು, ನಾವು ವೈದಿಕರು. ಇನ್ನು ವೇದವನ್ನು ಓದಿಯೂ ಕೂಡ ಅದೇನೋ ಅಭೇದ ಪರವಾಗಿಯೋ ಜಗನ್ ಮಿಥ್ಯಾತ್ವ ಪರವಾಗಿಯೋ ಪರಮಾತ್ಮ ನಿರ್ಗುಣ ಅಂತೆಯೋ ವರ್ಣನೆ ಮಾಡ್ತದೆ ಅಂತ ಕಾಣಿಸಿದವರು ಏನಿದ್ದಾರಲ್ಲ ಅವರೆಲ್ಲ ಅವೈದಿಕರೇ, ಬಗ್ಗೆ ಏನು ವಿವಾದ ಇಲ್ಲ. ಇನ್ನು ಈ ವೇದಗಳನ್ನು ಓದದೇ ಇದ್ರೂ ಕೂಡ ಯಾರ ಆಲೋಚನೆಗಳು ವೇದದಲ್ಲಿ ಹೇಳಿದ ವಿಚಾರಗಳಿಗೆ ಸಮಾನವಾಗಿರ್ತಾವೋ ತತ್ವಂ ವೇದಾನುಸಾರೇಣ ಚಿಂತೆಯನ್ನು ವೇದಿಕೋ ಭವೇತ್ ವೇದ ಊಹಾಂ ಅನುಸರೇತ್ ಯಸ್ಯ ಸತ್ ತ್ಯಕ್ತ ವೈದಿಕ. ಭಾಗವತಾರ್ತಾರೆ. ಯಾರ ಊಹೆ, ಯಾರ ಆಲೋಚನೆ ವೇದದ ಆಲೋಚನೆಗಳಿಗೆ ಸರಿಸಮಾನವಾಗಿಯೇ ಇರ್ತದೋ ಅವನು ತ್ಯಕ್ತ ವೈದಿಕ. ಅದಕ್ಕೆ ಅವನು ತ್ಯಕ್ತ ವೈದಿಕ ಅಲ್ಲ. ಆ ಆಚಾರ್ಯರನ್ನ ಸರ್ವವೇದಿಗಳು ಅಂತ ಹೇಳಲಿಕ್ಕೆ ಏನು ಕಾರಣ ಅಂತಂದ್ರೆ, ಅವರು ಎಲ್ಲ ಈಗ ಆಚಾರ್ಯರು ಸನ್ಯಾಸಿಗಳಾಗಿದ್ರು ಕೂಡ ಅವ್ರು ಹೇಗೆ ಸರ್ವವರ್ಣಿಗಳು, ಅವರು ಬ್ರಹ್ಮಚಾರಿಯೂ ಹೌದು, ಗೃಹಸ್ಥರು ಹೌದು, ವಾನಪ್ರಸ್ಥರು ಹೌದು, ಸನ್ಯಾಸಿಗಳು ಹೌದು. ಎಲ್ಲ ದೇವತೆಗಳು ಹಾಗೇನೆ, ಎಲ್ಲ ಜಾತಿಗೂ ಸಂಬಂಧಪಟ್ಟವರು, ಎಲ್ಲ ಆಶ್ರಮಗಳಿಗೂ ಸಂಬಂಧಪಟ್ಟವರು ಅಂತ ಹೇಗೆ ಹೇಳ್ತಾರ ಹಾಗೆಲ್ಲ ವೇದಗಳಿಗೂ ಸಂಬಂಧಪಟ್ಟವರು ಅಂತ ಸುಮ್ಮನೆ ಹಾಸ್ಯವಾಗಿ ಹೇಳಿದರು. ಹಾಗೆ ಯಾರು ಮಾಡಿದ್ರೆ ಅದನ್ನ ನಾವು ರಕ್ಷಣೆ ಮಾಡಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ವೇದ ಮಂತ್ರಗಳಿಗೆ. ಅಧ್ಯವೋಚಿದಧಿಭಕ್ತ ತಮೋ ದೈವ್ಯೋಭಿಷಕ್ ಅಹೀಂಶ್ಚ ಸರ್ವಾಹಾಂ ಜಂಭಜನ್ ಸರ್ವಾಹಾಂಶ್ಚ ಯಾತು ಧಾನ್ಯಃ. ಇವನು ಪ್ರಥಮ ದೈವ್ಯೋಭಿಷಕ್, ದೇವತೆಗಳಲ್ಲಿ ಆದ್ಯನಾದಂಥ ವೈದ್ಯನು ಈ ಪರಮಾತ್ಮ. ಅಂದರೆ ಧನ್ವಂತರ ರೂಪದ ಪರಮಾತ್ಮನನ್ನ ನಾವು ಸ್ತೋತ್ರ ಮಾಡಿದಂಗಾಯ್ತು. ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥಂ ಅಂತ ಏನಿದೆಯಲ್ಲ, ಆ ಕೊಕ್ಕಡ ಅನ್ನೋ ಕ್ಷೇತ್ರದಲ್ಲಿ ವೈದ್ಯನಾಥೇಶ್ವರ ಅಂತ ದೇವರಿದ್ದಾನಲ್ಲ, ಆ ದೇವರನ್ನು ಸ್ತೋತ್ರ ಮಾಡಿದಂಗಾಯ್ತು. ದೈವ್ಯೋಭಿಷಕ್, ದೇವತೆಗಳ ಮೊದಲನೇ ವೈದ್ಯನು, ಮೊದಲನೇ ವ್ಯಕ್ತಿಯೂ ಹೌದು, ಮೊದಲನೇ ವೈದ್ಯನೂ ಹೌದು. ಹೀಗೆ ಅವನನ್ನ ವರ್ಣನೆ ಮಾಡೋದು. ಅಧ್ಯವೋಚತ್ ಅಧಿವಕ್ತ. ಮತ್ತೆ ಈ ಪ್ರಥಮ ಅನ್ನೋ ಶಬ್ದ ಇದೆಯಲ್ಲ, ಅದು ಫಸ್ತಲ ಮೇಲಿಟ್ಟ ದೀಪ ಇದ್ದಂತೆ. ಆ ಕಡೆನೂ ಬೆಳಕು, ಈ ಕಡೆನೂ ಬೆಳಕು. ಅದರಿಂದ ಮೊದಲನೇ ವೈದ್ಯ, ಅದು ಸರಿಯೇ. ಮತ್ತೆ ಪ್ರಥಮ ಅಧಿವಕ್ತ, ಎಲ್ಲಾ ಶಾಸ್ತ್ರಗಳು ಕೂಡ ಮೊದಲು ಉಪದೇಶ ಮಾಡಿದವನೇ ಅವನು. ವೇದದೃಷ್ಟ ಪರಮರ್ಷಿ ಹಯಾಸ್ಯ ಪುರುಷೋತ್ತಮ ಮಂತ್ರಾಣ ಪ್ರಥಮೋ ದೃಷ್ಟ ಸರ್ವೇಷಾಂ ಯತಯೇವತು. ಪ್ರಾಯ ಐತರಿ ಉಪನಿಷತ್ ಭಾಷ್ಯದ ಹಯಗ್ರೀವ ರೂಪದ ವರ್ಣನೆ. ಅವನು ವೇದದೃಷ್ಟ ಪರಮರ್ಷಿ, ದೊಡ್ಡ ಋಷಿ, ಎಲ್ಲ ಋಷಿಗಳಿಗೆ ಋಷಿ. ಹಯಾಸ್ಯ ಪುರುಷೋತ್ತಮ, ಮಂತ್ರಾಣ ಪ್ರಥಮೋ ದೃಷ್ಟ, ಎಲ್ಲಾ ಮಂತ್ರಗಳಿಗೆ ಅವನು ಮೊದಲ ದೃಷ್ಟ. ಹೀಗೆ ಪ್ರಥಮ ಅಂತ ಅನ್ನೋದನ್ನ ಆ ಕಡೆನೂ ತಗೊಳ್ಬೋದು, ಈ ಕಡೆನೂ ತಗೊಳ್ಬೋದು. ಅವನು ನಮಗೆ ಎಲ್ಲಾ ಮಂತ್ರಗಳನ್ನು ಕೂಡ ಮೂಲವಾಗಿ ಅತ್ಯಂತ ಮೊದಲು ಉಪದೇಶ ಮಾಡಿದವನು. ಅವನ ಮೂಲಕವೇ ಮಂತ್ರಗಳ ಪರಂಪರೆ, ಜ್ಞಾನದ ಪರಂಪರೆ ನಮ್ಮ ಕಡೆಗೆ ಬಂತು. ಮತ್ತೆ ಈ ಹಾವುಗಳನ್ನ, ನಮ್ಮ ಸುತ್ತಮುತ್ತಲು ಸಿಕ್ಕಾಪಟ್ಟೆ ಹಾವುಗಳಿವೆ, ದೊಡ್ಡ ಗೊಂಡಾರಣ್ಯದಲ್ಲಿ ಸಿಕ್ಕಿ ಬಿದ್ದುಬಿಟ್ಟಿದ್ದೀವಿ. ಹಾವುಗಳೇ ಹಾವುಗಳು. ಆ ಯಾವ ಹಾವುಗಳು ಅಂತಂದ್ರೆ ಅಹೀನ್ ಅಂತಂದ್ರೆ ಈ ಅಜ್ಞಾನ, ಮೋಹ ಅನ್ನುವಂಥ ಹಾವುಗಳು. ಈ ಹಾವುಗಳು ಮತ್ತೆ ಎಲ್ಲಾ ದುಷ್ಟಶಕ್ತಿಗಳು, ಯಾತು ಧಾನ್ಯ, ದುಷ್ಟಶಕ್ತಿಗಳು, ಇವುಗಳನ್ನ ಆತ ನಾಶಪಡಿಸ್ತಾ ಅಧ್ಯವೋಚತ್, ಅಧ್ಯಾಪಕ ಅಂತ ಹೇಳ್ತಾರೆ. ಕೇವಲ ಉಪಾಧ್ಯಾಯನಿಗಿಂತ ಅಧ್ಯಾಪಕನ ಮೊದಲು ಹೇಳಿದವನು. ಅಧಿ ಅಂದ್ರೆ ಸ್ವಲ್ಪ ಹೆಚ್ಚಿನದು. ಅಧ್ಯವೋಚತ್ ಅಂತಂದ್ರೆ ಮೊಟ್ಟ ಮೊದಲು ಉಪದೇಶ ಮಾಡಿದವನು, ಅಧಿಕೃತವಾಗಿ ಉಪದೇಶ ಮಾಡಿದವನು, ಎಲ್ಲಾ ಶಾಸ್ತ್ರಗಳಿಗೂ ಅಧಿಕೃತನಾದಂಥ ವಕ್ತ. ಸರ್ವಾಂಶ್ಚ ಯಾತು ಧಾನ್ಯ. ಅಸೌಯಸ್ತಾಮ್ರೋ ಅರುಣಃ ಉತ ಬಭ್ರೂ ಸುಮಂಗಲಃ ಯೇ ಚೇಮಾಂ ರುದ್ರ ಅಭಿತೋ ದಿಕ್ಷು ಶ್ರಿತಾಃ ಸಹಸ್ರಶೋ ವೈಷಾಂ ಹೇಡೆ ಇಮಹೆ. ಈ ಪರಮಾತ್ಮ ಇದು ಅಸವ್ಯಸ್ತಾಮ್ರ ಅರುಣ ಉತ ಬಭ್ರು. ತಾಮ್ರ, ಅರುಣ, ಬಭ್ರು ಅಂತ ಈಗ 3 ಶಬ್ದಗಳಿವೆ ಪರಮಾತ್ಮನಿಗೆ. ಅವನ ಸ್ವರೂಪವನ್ನು ವರ್ಣನೆ ಮಾಡುವಂಥ 3 ಶಬ್ದಗಳು. ಅಲ್ಲಿ ಅದನ್ನ ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಮತ್ತು ಇತರ ವ್ಯಾಖ್ಯಾನಗಳಲ್ಲಿ ನಾವೊಂದು ಆವಾಗಲೇ ಹೇಳಿದೆ, ಯಾವುದೇ ವೇದವಾಕ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅರ್ಥ ಆಗ್ತದೆ. ಅದು ತಪ್ಪಲ್ಲ. ಯಹ ಶಾಸ್ತ್ರ ವಿರುದ್ಧ ಸರ್ವೋಪಿ ವೇದಾರ್ಥ. ಶಾಸ್ತ್ರಕ್ಕೆ ಅವಿರುದ್ಧವಾಗಿ ನಮಗೆ ತೋಚಿದ ಅರ್ಥವನ್ನು ಹೇಳಿದ್ರೆ ಏನು ತಪ್ಪಿಲ್ಲ. ಆದ್ದರಿಂದ ಈ ಎಲ್ಲ ವ್ಯಾಖ್ಯಾನ ನೋಡಿದಾಗ
ಇದ್ಯಾಕೋ ಈಗ ಅರ್ಥ ಮಾಡ್ಬೋದೇನೋ ಅಂತ ಸರಿ ಅನಿಸ್ತು ನನಗೆ. ಅದಕ್ಕೆ ಅದನ್ನು ತಮ್ಮ ಎದುರಿಗೆ ಹೇಳ್ತೀನಿ. ಈಗ ಅಲ್ಲಿ ಆ ಮೂಲ ವ್ಯಾಖ್ಯಾನಗಳಲ್ಲಿ ಏನಿದೆ ಅಂತ ಈಗ ನಂಗೆ ನೆನಪೂ ಇಲ್ಲ. ನಾನು ಬರೆದದ್ದೊಂದು ಅರ್ಥ ಮಾತ್ರ ನೆನಪಿದೆ. ಈ ಪರಮಾತ್ಮ ತಾಮ್ರಹ ಕೆಂಬಣ್ಣ ಇದ್ದವನಿಗೆ, ಬೊಬ್ರುಹು ಅಂದರೆ ತೀಕ್ಷ್ಣವಾದ ಕಾಂತಿ ಇದ್ದವನು. ಆಮೇಲೆ ಸುಮಂಗಲಹ ಅತ್ಯಂತ ಪರಮ ಮಂಗಳಕರವಾದಂಥ ರೂಪ ಇದ್ದವನು. ಅರುಣ, ಈ ಅಸವು ನಮ್ಮ ಮುಂದಿರುವಂಥ ಅರುಣ. ಇಲ್ಲಿ ಈ ಕೆಲವು ವ್ಯಾಖ್ಯಾನಗಳಲ್ಲಿ ಅವನು ಉದಯ ಕಾಲದಲ್ಲಿ ಒಂದು ರೂಪ, ಉದಯ ಕಾಲದಲ್ಲಿ ಒಂದು ಬಣ್ಣ, ಅಂದರೆ ಉದಯ ಕಾಲದಲ್ಲಿ ಸ್ವಲ್ಪ ಹೊಂಬಣ್ಣ, ಆಮೇಲೆ ಜ್ವಲಿಸುವ ರೂಪ ಮಧ್ಯಾಹ್ನ ಕಾಲದಲ್ಲಿ ಅದೇ ಬಬ್ರುಹು, ಮುಂದೆ ಅಸ್ತಕಾಲದಲ್ಲಿ ಮತ್ತೊಂದು ರೂಪ ಅಂತ ಹೀಗೊಂದು ವ್ಯಾಖ್ಯಾನ ಮಾಡಿದ್ರು. ಅದೇನು ಅದ್ಭುತವಾದ ವ್ಯಾಖ್ಯಾನವೇ, ವ್ಯಾಖ್ಯಾನ ತಕರಾರಿಲ್ಲ. ಇಲ್ಲಿ ಅರುಣ ಅಂತ ಶಬ್ದ ಇದೆಯಲ್ಲ, ಅರುಣ ಅನ್ನೋ ಶಬ್ದವನ್ನು ಅವನು ರೂಪವನ್ನು ಹೇಳುವ ಶಬ್ದ ಅನ್ನೋದಕ್ಕಿಂತ ಅರುಣವನ್ನು ವಿಶೇಷವಾಗಿ ನಾನು ತಗೊಂಡಿದ್ದೇನೆ ಅಷ್ಟೇ. ಬಬ್ರು ಮತ್ತೆ ತಾಮ್ರ ಇವೆರಡನ್ನು ವಿಶೇಷವಾಗಿ ತಗೊಂಡು ಅರುಣ ಅನ್ನೋದು ವಿಶೇಷವಾಗಿ ನಾನು ತಗೊಂಡಿದ್ದೇನೆ ನಾನು ಮಾಡಿದ ಅರ್ಥದಲ್ಲಿ. ಆ ಉಳಿದ ಕಡೆ ಅವು ಮೂರು ವಿಶೇಷಣಗಳೇ, ತಾಮ್ರ, ಅರುಣ, ಬಬ್ರು ಮೂರು ಕೂಡ ವಿಶೇಷಣಗಳು. ನನಗೆ ಈ ಥರ ಮಾಡ್ಬೇಕು ಯಾಕೆ ಅನ್ನಿಸ್ತು ಅಂತಂದ್ರೆ, ಅರುಣ ಅಂದರೆ ಸೂರ್ಯನನ್ನು ಪ್ರತೀಕವಾಗಿ ಮಾಡಿಕೊಂಡು ನಮಗೆ ಕಾಣುವ ಭಗವಂತನೇ, ಹೀಗೆ ಮಾಡಬೇಕಾದ್ರಿಂದ ಅರುಣ ಅನ್ನೋದು ವಿಶೇಷವಾಗಿರಲಿ, ತಾಮ್ರ ಮತ್ತು ಬಬ್ರು ಅನ್ನೋದೆರಡೂ ಕೂಡ ವಿಶೇಷಣವಾಗಿರಲಿ ಅಂತ ನಾನು ಮಾಡಿದ ಅರ್ಥ. ತಾವೆಲ್ಲರೂ ಅದನ್ನು ಪರಾಮರ್ಶೆ ಮಾಡಿ ನೋಡಬೇಕು. ಅದಕ್ಕೆ ಅರುಣ ಅಂದರೆ ಸೂರ್ಯನನ್ನು ಪ್ರತೀಕವಾಗಿ ಮಾಡಿಕೊಂಡು ಯಾವನು ಆವಿರ್ಭವಿಸ್ತಾ ಇದ್ದಾನೋ ನಮ್ಮೆದುರಿಗೆ ಅವನು ಏನಾಗಿದ್ದಾನೆ, ತೀಕ್ಷ್ಣವಾದ ಪ್ರಕಾಶವುಳ್ಳವನು ಹೌದು, ಮತ್ತೆ ಕೆಂಬಣ್ಣವುಳ್ಳವನು ಹೌದು. ಬಬ್ರು ಅಂದರೆ ಪ್ರಕಾಶಮಾನವಾದ ಹೆಚ್ಚು ಪ್ರಕಾಶ, ಕಣ್ಕುಕ್ಕುವ ಪ್ರಕಾಶ. ಅವನು ಸೂರ್ಯನ ಪ್ರತೀಕವನ್ನಾಗಿ ಮಾಡಿಕೊಂಡು ಆವಿರ್ಭವಿಸಿದ್ದಾನೆ. ಮತ್ತೆ ಇನ್ನೂ ಕೆಲವು ರೂಪಗಳಿವೆ ಭಗವಂತಂದು. ಆ ಒಂದು ರೂಪ ಮಾತ್ರ ಅಲ್ಲ, ಮತ್ತೂ ಕೆಲವು ರೂಪಗಳಿವೆ. ಅವ್ಯಾವು ಅಂತಂದ್ರೆ, ಏಚ ಇಮಾನ್ ರುದ್ರ ಅಭಿತೋ ದಿಕ್ಷು ಶ್ರಿತಾಹ, ಈ ನಮ್ಮ ಸುತ್ತಮುತ್ತಲು ಈ ಭೂಮಿಯನ್ನು ವ್ಯಾಪಿಸಿಕೊಂಡಿರುವಂತಹ ಅನೇಕ ರೂಪಗಳು, ರುದ್ರನ ರೂಪಗಳು ಅಂದರೆ ಭಗವಂತನ ರೂಪಗಳೇ ವ್ಯಾಪ್ತವಾದಂತಹ ಅನೇಕ ರೂಪಗಳು. ಈ ಎಲ್ಲ ರೂಪಗಳಿಗೆ ನಾವು ಒಂದಲ್ಲ ಒಂದು ರೀತಿಯಾದ ಅಪಚಾರ ಬಗೆದಿದ್ದೀವಿ. ಸೂರ್ಯನ ಈಗ ಅರುಣ ಅನ್ನೋದನ್ನ ಸೂರ್ಯನ ಪ್ರತೀಕ ಅಂತ ತಿಳ್ಕೊಂಡು ತದಂತರ್ಯಾಮಿ ಆದ ಭಗವಂತ ಅಂತ ಮಾಡ್ಲಿಕ್ಕೆ ಕಾರಣ ಏನಂತಂದ್ರೆ, ನಾವು ಬೆಳಗಿನ ಕಾಲದಲ್ಲಿ ಅಂದ್ರೆ ಬ್ರಾಹ್ಮ ಮುಹೂರ್ತದಲ್ಲಿ ಸರಿಯಾಗಿ ಹೇಳದೆ, ಸಂಧ್ಯೋಪಾಸನೆ ಮಾಡದೆ, ಅರ್ಘ್ಯ ಕೊಡದೆ, ಗಾಯತ್ರಿ ಜಪ ಮಾಡದೆ, ಹಾಗೆ ಸಾಯಂಕಾಲವೂ ಸರಿಯಾದ ಸಮಯಕ್ಕೆ ಸಂಧ್ಯೋಪಾಸನೆ ಮಾಡದೆ ಆ ಸೂರ್ಯಾಂತಸ್ಥನಾದ ಭಗವಂತನಿಗೆ ಅಪಚಾರ ಮಾಡಿದ್ದೀವಿ. ಅದಲ್ಲದೆ ಭೂಮಿಯ ಸುತ್ತಮುತ್ತಲೂ ಇರುವಂಥ ಮೇಲೆ ಕೆಳಗೆ ಒಳಗೆ ಹೊರಗೆ ಇರುವಂಥ ಎಲ್ಲ ಭಗವಂತನ ರೂಪಗಳು, ಅದು ಅನ್ನದಲ್ಲಿದೆ, ನಾವು ಬೆಳೆಗಳಲ್ಲಿದೆ, ಹಣ್ಣಿನಲ್ಲಿದೆ, ನೀರಿನಲ್ಲಿದೆ, ಗಂಡ ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಅಜ್ಜರಲ್ಲಿ, ಅಜ್ಜಿಯರಲ್ಲಿ, ಮೊಮ್ಮಕ್ಕಳಲ್ಲಿ ಎಲ್ಲ ಕಡೆ ಇದೆ. ಈ ಎಲ್ಲ ರೂಪಗಳಿಗೂ ಕೂಡ ನಾವು ಏನೇನೋ ಅವಹೇಳನ ಮಾಡ್ತಾ ಇದ್ದೀವಿ. ಅವಹೇಡ ಒಂದಲ್ಲ ಒಂದು ರೀತಿಯಾದ ಅಪಚಾರ ಮಾಡ್ತಿದ್ದೀವಿ. ಒಂದು ಕಡೆ ಸರಿಯಾಗಿ ಸಂಧ್ಯಾವಂದನೆ ಆದರೂ ಮಾಡಿರ್ತೀವಿ, ಆದರೆ ಮತ್ತೊಂದೇನೋ ಒಂದು ತಪ್ಪು ಮಾಡಿಬಿಟ್ಟಿರ್ತೀವಿ. ನಮ್ಮ ಸುತ್ತಮುತ್ತಲಿರುವಂಥ ವ್ಯಕ್ತಿಗಳ ಬಗ್ಗೆ ಅಪಚಾರ ಮಾಡಿರ್ತೀವಿ. ಉಪಾಸನವನ್ನು ಮಾಡಿರೋದಿಲ್ಲ, ಅಥವಾ ಯಾವುದೋ ಬಲಿಹರಣವನ್ನು ಸರಿಯಾಗಿ ಮಾಡಿರೋದಿಲ್ಲ. ಎಲ್ಲವನ್ನೂ ಸರಿಯಾಗಿ ಮಾಡಿದರೂ ಕೂಡ ಸರಿಯಾದ ರೀತಿಯಾದಂಥ ತಿಳುವಳಿಕೆ ಇರೋದಿಲ್ಲ. ನಮ್ಮ ಅಪಚಾರಗಳು ಅಂದರೆ ಒಂದೆರಡಲ್ಲ, 108 ಅಪಚಾರಗಳು ನಮಗೆ. ಯಾಕೆಂದರೆ ನಯತ ಕರ್ತುಮಂಜಸಾ ಶಕ್ಯಂ ಯಥಾವತ್ ಕರ್ಮಕರ್ತುಸ್ತು ಜ್ಞಾನ ಸಹಾಯಕಾರಕಂ. ಕರ್ಮವನ್ನು ನಾವು ಸರಿಯಾದ ತಿಳುವಳಿಕೆಯ ಮೂಲಕ ಸಾಂಗವಾಗಿ ಮಾಡಿದರೆ ಅದು ಜ್ಞಾನಕ್ಕೆ ಸಹಾಯಕ. ಅನ್ಯಥಾ ಕುರುತ ಕರ್ಮ ನಿರಯ ಭವಿಷ್ಯತಿ, ಭಾಗವತ ತಾತ್ಪರ್ಯ. ಕರ್ಮವನ್ನು ತಪ್ಪಾಗಿ ಮಾಡಿದರೆ ಅದು ನಮಗೆ ನರಕಕ್ಕೆ ಪ್ರಾಪಕ. ಅನ್ಯಥಾ ಕುರುತ ಕರ್ಮ ನಿರಯಾಯ ಭವಿಷ್ಯತಿ. ಇಷ್ಟೆಲ್ಲ ಕರ್ಮಕ್ಕೆ ಮಹತ್ವ ಇದೆ. ಯಾಕಂದ್ರೆ ಕರ್ಮಣ ಜ್ಞಾನ ಮಾತಾಡೋತಿ, ಕರ್ಮದಿಂದಲೇ ಜ್ಞಾನ ಬರಬೇಕು. ಆದರೂ ಕೂಡ ಕೆಲವು ಕಡೆ ಆ ಕರ್ಮ ಉಪಯೋಗ ಇಲ್ಲ, ಅದು ಮಾಡಬೇಡ್ರಿ, ನಾಸ್ತ್ಯಕತಃಕೃತೇನ, ಕರ್ಮದಿಂದ ಮೋಕ್ಷ ಇಲ್ಲ ಅಂತ ಕರ್ಮವನ್ನು ತಿರಸ್ಕರಿಸದಂತೆ ಕಾಣಿಸ್ತದೆ. ಇದು ಯಾಕೆ ಅಂತಂದ್ರೆ, ನಯತಃ ಕರ್ತು ಮಂಜಸ ಶಕ್ಯಂ, ಕರ್ಮವನ್ನು ಪರಿಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನು ಮೊನ್ನೆ ದಿವಸ ಅದನ್ನ ಪ್ರವಚನದಲ್ಲಿ ಹೇಳಿದೆ. ಒಂದು ಸಂಧ್ಯಾವಂದನೆಯನ್ನು ಕೂಡ ನಾವು ಸರಿಯಾಗಿ ಮಾಡಲಾರೆವು. ಏಕಂ ಚ ತತ್ವತೋ ವೇತ್ತು ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಸೇತ್. ಆಚಾರ್ಯ ಗೀತಾ ಪ್ರಸ್ಥಾನದಲ್ಲಿ ಉಲ್ಲೇಖ ಮಾಡಿದಂಥ ಒಂದು ಮಾತು, ಸ್ಕಂದ ಪುರಾಣದ ಮಾತು ಅಂತ ನೆನಪು. ಒಂದು ಸಣ್ಣ ವಿಷಯವನ್ನು ಕೂಡ, ಒಂದು ಪ್ರಾಣಾಯಾಮ, ಒಂದು ಆಚರಣೆ, ಒಂದು ಸಂಕಲ್ಪವನ್ನು ಕೂಡ, ತೀರ ಪ್ರಾಥಮಿಕ ಸಂಗತಿಗಳು. ಗೋಪಿಚಂದ್ರ ಹಚ್ಕೊಳ್ಳೋದು ಕೂಡ, ಅದಕ್ಕೆ ಯಾವ ಮಂತ್ರದಿಂದ ಅಭಿಮಂತ್ರಣ ಮಾಡಬೇಕು, ಏನು, ಹೇಗೆ, ಎಲ್ಲ ವಿಷಯಗಳು ಕೂಡ. ಇದನ್ನ ಸರ್ವಜ್ಞನ ಅಲ್ಲದೇ ಇದ್ದ ವ್ಯಕ್ತಿ ಇದನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ, ಮಾಡಲಿಕ್ಕೂ ಸಾಧ್ಯವಿಲ್ಲ. ಆದ್ರಿಂದ ಸರ್ವತ್ರ ಜಿಜ್ಞಾಸೆ. ದೊಡ್ಡ ದೊಡ್ಡ ದೇವತೆಗಳಿಗೆ ಸಮರ್ಥೋ ಮಹೇಂದ್ರೋಪೆ, ಅಲ್ಲಿ ಮಹೇಂದ್ರ ಚತುರ್ಮುಖ ಬ್ರಹ್ಮ ಅಂತ ಅರ್ಥ ಮಾಡಿದ್ದಾರೆ ಅಂತ ನೆನಪು. ಮಹೇಂದ್ರ
ಚತುರ್ಮುಖ ಬ್ರಹ್ಮ ಅಂದ್ರೆ ಆ ಚತುರ್ಮುಖ ಮಾಡಿದಾರ ಮುಖ್ಯ ಇಂದ್ರ ಅಂತ ಅವ್ರು ಸಾಂಗವಾಗಿ ಮಾಡ್ತಾರೆ. ಉಳಿದವ್ರು ಅದೇ ಹಾಗೇನೋ ಅರ್ಥ ಇದೆ ನನಗದು. ಅದಕ್ಕಾಗಿ ನಾನು ದೊಡ್ಡ ದೊಡ್ಡ ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ ಹೇಳಿ ಮುಂದೆ ಹೋಗಿದ್ದೆ. ಆದ್ರೂ ನಿಮ್ಮ ಎದುರಿಗೆ ಯಾಕೆ ಹೇಳಿದ್ರೆ ನೀವೆಲ್ಲರೂ ಓದಿರ್ತೀರಿ, ಅದನ್ನ ಕೇಳಿರ್ತೀರಿ, ಅದು ಅಲ್ಲಿ ಏನಿದೆ ಅಂತ ನೀವು ಗಮನಕ್ಕೆ ತರ್ತೀರಿ ಅಂತ ಹೇಳಿದೆ. ದೊಡ್ಡ ದೊಡ್ಡ ದೇವತೆಗಳಿಗೆ ಅದು ಸಾಧ್ಯ ಆಗೋದಿಲ್ಲ. ಆದ್ರಿಂದ ಸರ್ವತ್ರ ಜಿಜ್ಞಾಸೆ ಐತೆ. ಹೇಗೆ ಪ್ರಾಣಾಯಾಮ ಮಾಡಬೇಕು, ಹೇಗೆ ಸಂಕಲ್ಪ ಮಾಡಬೇಕು, ಹೇಗೆ ಆಚಮನ ಮಾಡಬೇಕು, ಹೇಗೆ ಮುದ್ರೆ ಹಚ್ಕೋಬೇಕು, ಹೇಗೆ ಗೋಪಿದಿಂದ ತೇಯಬೇಕು ಅನ್ನೋ ಪ್ರಾಥಮಿಕ ಸಂಗತಿಗಳನ್ನೂ ಕೂಡ ಜಿಜ್ಞಾಸೆ ಐತೆ. ಜಿಜ್ಞಾಸೆ ಮಾಡಲೇಬೇಕು. ನಾನು ಎಷ್ಟೋ ಸರಿ ಹೇಳಿದ್ದೆ, ವಿದ್ವಾಂಸರು ಕೂಡಿದ್ದೀರಿ. ಅದರಿಂದ ಮತ್ತೊಂದು ಸರಿ ಪ್ರೋತ್ಸಾಹದಲ್ಲ ಹೇಳಿದ್ದೆ. ನಮ್ಮ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಅಂತಂದ್ರೆ, ನಾವು ವಿದ್ವಾಂಸರು ಅನಿಸ್ಕೊಂಡಿದ್ದೇವೆ, ಆಗಿದ್ದೇವೆ ಇಲ್ಲೋ ಗೊತ್ತಿಲ್ಲ, ನಾವಂತೂ ಅನಿಸ್ಕೊಂಡಿದ್ದೇವೆ. ನಮಗೆ ಈ ಆಚಮನ ಪೂಜೆ ಅದ್ರ ಬಗ್ಗೆ ಹೇಳಿದ್ನಲ್ಲ, ವೈಷ್ಣುದೇವಕ್ಕೆ ಮಂತ್ರಗಳನ್ನು ಉಪಯೋಗ ಮಾಡ್ತೀವಲ್ಲ, ಆ ಮಂತ್ರಗಳಿಂದ ಯಾರು ವಾಚ್ಯ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ನಾನು ಯಜುರ್ವೇದದ ಆಹುತಿಗಳನ್ನು ಹಾಕ್ತೀನಿ. ತಾವು ಕೂಡ ಎಷ್ಟೋ ಜನ ಋಗ್ವೇದಗಳಿದ್ದೀರಿ, ಋಗ್ವೇದದ ಆಹುತಿಗಳನ್ನು ಹಾಕ್ತೀರಿ. ನಾನು ಕೆಲವು ವಿದ್ವಾಂಸರ ಜೊತೆ ಕೇಳಿದೆ, ಯಾಕಂದ್ರೆ ಎಲ್ಲ ವಿದ್ವಾಂಸರನ್ನು ಕೇಳಬೇಕು ಅನ್ನೋ ನಂಗೆ ಅಪೇಕ್ಷೆ ಇದೆ. ಆದರೆ ಎಲ್ಲ ನೇರವಾಗಿ ಸಂಪರ್ಕ ಮಾಡ್ಲಿಕ್ಕೆ ಆಗಿಲ್ಲ. ತಾವೆಲ್ಲರೂ ಹಾಗೆ ಕೇಳಿ ನನಗೆ ಹೇಳ್ಬೋದು, ಇವತ್ತಾದರೂ ಹೇಳ್ಬೋದು, ಮತ್ತಾದರೂ ಹೇಳ್ಬೋದು, ನನಗೆ ಅದ್ರ ಬಗ್ಗೆ ಜಿಜ್ಞಾಸೆ ಇದೆ ಅಂತ ಇದನ್ನು ಓಪನ್ ಆಗಿ ಹೇಳಿದೆ. ಅದೇನಂದ್ರೆ, ಆ ಮಂತ್ರಗಳು ಯಾರನ್ನು ಹೇಳ್ತವೆ ಅಂತ ಪ್ರಶ್ನೆ. ಈಗ ಪ್ರಧಾನಾಹುತಿ ಹೋಕ್ಷೆ ಅಂತ ಯಜುರ್ವೇದದಲ್ಲಿ ನಾನು ಹಾಕುವ ಪ್ರಧಾನಾಹುತಿಗಳು: ಅಗ್ನೇ ಸ್ವಾಹ, ವಿಶ್ವೇಭ್ಯೋ ದೇವೇ ಸ್ವಾಹ, ಆಮೇಲೆ ಧ್ರುವಾಯ ಭೂಮಾಯ ಸ್ವಾಹ, ಧ್ರುವಕ್ಷಿತಯ ಸ್ವಾಹ, ಅಚ್ಯುತಕ್ಷಿತಯ ಸ್ವಾಹ, ಅಗ್ನೇಯ ಸೃಷ್ಟಕತೆಯ ಸ್ವಾಹ ಅಂತ ಹೇಳ್ತೀವಲ್ಲ, ಅದು ಯಾರು? ಧ್ರುವ ಭೂಮ, ಧ್ರುವಕ್ಷಿತಿ, ಅಚ್ಯುತಕ್ಷಿತಿ ಅಂದ್ರೆ ಯಾರು? ನನಗೆ ಗೌರವ ಪಾತ್ರ ಆದಂಥ ಪಾಠ ಹೇಳಿದ ವಿದ್ವಾಂಸರು ಕೇಳಿದೆ. ಅವರು ಯಜುರ್ವೇದಿಗಳೇ. ಅವರು ಗೊತ್ತಿಲ್ಲ ನನಗೂ, ದೇವರಿಗೆ ತಿಳ್ಕೊಂಡು ಮಾಡಿಬಿಡು ಅಂತಂದು. ಏನು ಮಾಡ್ಲಿಕ್ಕೆ ಸಾಧ್ಯ? ನಮಗೇನಾಗಿದೆ ಅಂದರೆ, ನಾವು ಆ ಕರ್ಮಗಳ ಸ್ವರೂಪವನ್ನು, ಅದರ ಅರ್ಥವನ್ನೆಲ್ಲ ಸರಿಯಾದ ರೂಪದಲ್ಲಿ ಉಳಿಸ್ಕೊಂಡಿಲ್ಲ. ಅದಕ್ಕಾಗಿ ಹೀಗಾಗೋಗಿದೆ. ಎಲ್ಲೋ ಒಂದು ಕಡೆ ಅಧ್ಯಯನ ಮಾಡುವಾಗ ಮತ್ತೊಂದು ಕಡೆ ಎಲ್ಲೋ ಬೇಕಾದಂಥ ಕೆಲವು ವಿಷಯಗಳು ತಿಳಿದುಬಿಡ್ತವೆ. ಋಗ್ವೇದದಲ್ಲಿ ಇದು ನಾನು ವೈಶ್ವದೇವದ್ದು ಹೇಳಿದೆ. ಬಲಿಹರಣದಲ್ಲಿಯೂ ಕೂಡ ಧರ್ಮಾಯ ಸ್ವಾಹ, ಅಧರ್ಮಾಯ ಸ್ವಾಹ, ಧರ್ಮಕ್ಕೆ ಅಭಿಮಾನಿ ದೇವತೆ, ಅಧರ್ಮಕ್ಕೆ ಅಭಿಮಾನಿ ದೇವತೆ ಗೊತ್ತಾಗ್ತದೆ. ಅಭ್ಯಸ್ವಾಹ, ಗೃಹಾಭ್ಯಸ್ವಾಹ, ಅವಸಾನಾಭ್ಯಸ್ವಾಹ, ಅವಸಾನ ಪ್ರತಿಭ್ಯಸ್ವಾಹ ಅಂದರೆ ಯಾರು ಗೊತ್ತಾಗೋದಿಲ್ಲ. ಹೀಗೇನೋ ಸಮಸ್ಯೆ. ಋಗ್ವೇದದಲ್ಲಿ ಶಬಲಾಯ ಸ್ವಾಹ, ಶ್ಯಾಮಾಯ ಸ್ವಾಹ ಅಂತ 2 ಮಂತ್ರಗಳಿವೆ. ಅದು ನನಗೆ ಏನಂತ ಗೊತ್ತಾಗಿರಲಿಲ್ಲ. ನಾನು ಋಗ್ವೇದ ಅಂತ ನಾನು ಮಾಡೋ ಪ್ರಸಂಗನೂ ಇರಲಿಲ್ಲ. ಒಂದ್ ಕಡೆ ವೈಕುಂಠ ವರ್ಣನೆ ವಾದಾಳ ಸ್ವಾಮಿಗಳು ನೋಡುವಾಗ ಯಮಧರ್ಮನ ನಾಯಿಗಳು ಅಂತ ಅರ್ಥ ಗೊತ್ತಾಯ್ತು. ಇದು ಎಲ್ಲೋ ಗೊತ್ತಾಯ್ತು ನೋಡ್ರಿ, ಅದು ಆ ಸಂಗತಿ ಎಲ್ಲೋ ಒಂದ್ ಕಡೆ ಇರ್ತದೆ. ಅದರಿಂದ ಹೆಚ್ಚು ಶ್ರವಣ ಮಾಡಬೇಕು. ಸರ್ವತ್ರ ಜಿಜ್ಞಾಸೆ ಇತ್ತು. ಪ್ರತಿಯೊಂದನ್ನು ಶ್ರವಣ ಮಾಡ್ಬೇಕು ನಾವು. ಪ್ರತಿಯೊಂದನ್ನು ಶ್ರವಣ ಮಾಡಿದಾಗ ಎಲ್ಲೋ ಇರುವಂತಹ ಅಂಶ ಮತ್ತೆಲ್ಲೋ ಯಾವುದೋ ಕರ್ಮಕ್ಕೆ ಉಪಯೋಗ ಆಗ್ತದೆ. ಇಲ್ಲದೇನು ಗೊತ್ತೇ ಆಗೋದಿಲ್ಲ. ಹೌದೌದು ಹೌದು. ಎಲ್ಲ ಕೂಡಿ ಬರಬೇಕು. ಎಲ್ಲ ಕೂಡಿ ಬರಬೇಕು. ಹೌದು, ಎಲ್ಲ ಕೂಡಿ ಬರಬೇಕು. ಹೌದು ಹೌದು, ನೀವು ಹೇಳಿದ್ದು ಹೌದು. ಅದಕ್ಕೆ ಇವೆಲ್ಲ ನಾವು ಮಾಡೋ ಅಪಚಾರಗಳು ಅಂತ. ಅರ್ಥ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡದೇ ಇರೋದು, ಆಮೇಲೆ ಅರ್ಥ ತಿಳ್ಕೊಳ್ಳಿಕ್ಕೆ ಅರ್ಥ ದೇವತೆಗಳು ಅದಕ್ಕೆ ಯಾವುದಕ್ಕೆ ವಿನಿಯೋಗ ಏನೋ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡದೇ ಇರೋದು, ಮತ್ತು ಹೇಳುವವರಿದ್ದಾಗ ಕೇಳದೇ ಇರೋದು, ಇಂಥ 108 ಅಪಚಾರಗಳು ನಾವೆಲ್ಲ ಮಾಡ್ತೀವಿ. ಸೂರ್ಯಾಂತರ್ಗತನ ಅಂತ ಭಗವಂತನಿಗೆ ಮಾಡ್ತೀವಿ. ನಮ್ಮ ಸುತ್ತಲಿರುವಂಥ ಭಗವಂತನ ವಿಭಿನ್ನ ರೂಪಗಳಿಗೆ ಮಾಡ್ತಿರ್ತೀವಿ. ಈ ಮಾಡಿದ ಅಪಚಾರಗಳನ್ನೆಲ್ಲ ಅವನು ಕ್ಷಮಿಸಬೇಕು. ಕ್ಷಮಿಸಿ ಅವನು ಆ ದೋಷಗಳನ್ನು ಪರಿಹಾರ ಮಾಡಬೇಕು. ಅದಕ್ಕೆ ಅವನನ್ನು ಸ್ತೋತ್ರ ಮಾಡ್ತೀವಿ. ಹೌದು, ಅಪಚಾರಗಳನ್ನ ನಾವು ಹೆಚ್ಚು ಮಾಡೋದು. ಮಾಡಿದ ಶುದ್ಧವಾದ ಕರ್ಮಕ್ಕಿಂತ ಅಶುದ್ಧವಾದ ಕರ್ಮಗಳನ್ನೇ ಹೆಚ್ಚು ಮಾಡ್ತೀವಿ. ಅವನು ನಮ್ಮನ್ನ ಆ ಎಲ್ಲ ದೋಷಗಳಿಂದ ಸರಿಪಡಿಸಬೇಕು. ಅಸೌ ಯೋ ವಸರ್ಪತಿ ನೀಲಗ್ರೀವೋ ವಿಲೋಹಿತಃ ಉತೈನಂ ಗೋಪಾ ದೃಶನ್ನದೃಶನ್ನುದಹಾರ್ಯಃ ಉತೈನಂ ವಿಶ್ವಭೂತಾನಿ ಸದೃಷ್ಟೋ ಮೃಡಯಾತಿನಃ. ಈ ಒಂದು ಶ್ಲೋಕನೂ ಕೂಡ, ಈ ಒಂದು ಪದ್ಯನೂ ಕೂಡ ನೋಡಲಿಕ್ಕೆ ಯಾವುದೋ ಒಂದು ಕವನ ಇದ್ದಾಗಿದೆ. ಅದಕ್ಕೊಂದು ವಿಶಿಷ್ಟವಾದಂಥ ಅರ್ಥವನ್ನು ಒಳಗೊಂಡಂಥ ಒಂದು ಮಂತ್ರ ಅದು. ಈ 7ನೇ ಮಂತ್ರ ಏನಿದೆಯಲ್ಲ, ಉದಯಿಸುವ ಸೂರ್ಯನ ಕುರಿತಾಗಿ ಬಂತಿದ್ದು. ಅರುಣನನ್ನ ಪ್ರತೀಕವನ್ನಾಗಿ ಮಾಡಿಕೊಂಡು ಭಗವಂತ ಬಂದಿದ್ದಾನೆ, ನಾನು ಅವನಿಗೆ ಅಪಚಾರ ಮಾಡಿದ್ದೇನೆ ಅಂತ ಅಲ್ಲಿಗೆ ಬಂತು. ವಿಶೇಷವಾಗಿ ತಗೊಂಡು ನಾನು ಹೇಳಿದೆ. ಅದರಿಂದ ಬೆಳಗಿನ ಸಂಧ್ಯಾವಂದನೆಯಿಂದ ಹಿಡಿದು ನಮ್ಮ ವೈಷ್ಣದೇವ, ಬಲಿಹರಣ ಅದೆಲ್ಲ ರುದ್ರಾಹ ಅಂತ ಬಂತು. ರುದ್ರಾಹ, ಭೂತಾಹ ಅಂತ ಅಲ್ಲಿ ಬರಲಿಲ್ಲ, ನಾವು ಅದನ್ನು ತಗೊಂಡ್ವಿ. ಇದು ಇನ್ನೊಂದು ಏನಿರುತ್ತಂದ್ರೆ, ಅಸವ್ಯ ಅವಸರ್ಪತಿ, ಮುಳುಗುವ ಸೂರ್ಯಂದು ಈ ಮುಂದಿನ ಪದ್ಯ. ಅಸವ್ಯೋ ವಸರ್ಪತಿ, ಪಶ್ಚಿಮ ದಿಗಂತದಲ್ಲಿ ಮುಳುಗ್ತಾ ಇದ್ದಾನೆ. ನೀಲಗ್ರೀವ, ನೀಲಕಂಠನಾಗಿದ್ದಾನೆ.
ರುದ್ರ ನೀಲಕಂಠನಾಗಿದ್ದಾನೆ. ಭಗವಂತಂದು ಕೂಡ ನೀಲ ರೂಪವುಳ್ಳಂಥ, ನೀಲ ವರ್ಣವುಳ್ಳಂಥ ಮತ್ತೊಂದು ರೂಪ. ಅಥವಾ ನೀಲಕಂಠ ಅಂದರೆ ಆ ನೀಲಕಂಠನಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ರೂಪ. ಭಗವಂತನಿಗೂ ನೀಲ ರೂಪ ಇದೆ, ಇಲ್ಲ ಅಂತಲ್ಲ. ನೀಲಕಂಠ ಅಂದರೆ ನೀಲಕಂಠನಲ್ಲಿ ಅಂತರ್ಯಾಮಿಯಾದ ರೂಪವೂ ನೀಲಕಂಠವೇ. ನೀಲವರ್ಣ ಮೇಘಶ್ಯಾಮ ಅಂತ ರೂಪವೂ ಕೂಡ ಇದ್ದೇ ಇದೆ, ನೀಲ ರೂಪವೇ. ವಿಲೋಹಿತ ಕೆಂಬಣ್ಣದ ಅವನು ಏನಾಗಿದ್ದಾನೆ ಅಂದರೆ ಪರಮಾತ್ಮನ ಪ್ರತೀಕನಾಗಿದ್ದಾನೆ. ನಮಗೆ ಮುಳುಗುವ ಸೂರ್ಯ ಏನಿದ್ದಾನಲ್ಲ ಅವನು ಕೂಡ ಪರಮಾತ್ಮನ ಪ್ರತೀಕನಾಗಿದ್ದಾನೆ. ಉದಯಿಸುವ ಸೂರ್ಯ ಹೇಗೆ ಪರಮಾತ್ಮನ ಪ್ರತೀಕನೋ ಹಾಗೆ ಮುಳುಗುವ ಸೂರ್ಯ ಕೂಡ ಪರಮಾತ್ಮನ ಪ್ರತೀಕನಾಗಿದ್ದಾನೆ. ಇವನನ್ನ ಗೋಪರು ಅರ್ಥ ಏನು ಕಾಣಿಸ್ತದೆ ಅಂದರೆ, ಗೋಪಾಹ ಅದೃಶನ್, ದನ ಕಾಯಲಿಕ್ಕೆ ಹೋಗಿರ್ತಾರೆ, ದನಗಳನ್ನು ಮೇಯಿಸ್ಕೊಂಡು ವಾಪಸ್ ಬರ್ತಾರೆ, ಸೂರ್ಯ ಅಸ್ತಮಿಸೋದನ್ನು ನೋಡ್ತಾರೆ, ಆಯ್ತಪ್ಪ ಮನೆಗೆ ಹೊರಡೋಣ ಅಂತ ಹೊರಡ್ತಾರೆ. ಆಮೇಲೆ ನೀರು ತರಲಿಕ್ಕೆ ಅಂತ ಹಳ್ಳಕ್ಕೆ ಕೆರೆಗೆ ಹೋಗಿರ್ತಾರೆ ಹೆಂಗೆಳೆಯರು, ಅವರು ವಾಪಸ್ ಬರ್ತಾರೆ. ಒಂದು ಕವನ ಇದ್ದಾಗಿದೆ. ಅಷ್ಟಲ್ಲ, ಗೋಪಾಹ ಅಂತಂದ್ರೆ ವೇದಜ್ಞರಾದ ಋಷಿಗಳು. ಗೋ ಅಂದ್ರೆ ವೇದ, ಆ ವೇದಜ್ಞರಾದಂತಹ ಋಷಿಗಳು ಅವರು ನೋಡಿದ್ರು ಅವನನ್ನ. ಸೂರ್ಯ ಉದಯಿಸುವ ಸೂರ್ಯನಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ, ಅಸ್ತಮಿಸುವ ಸೂರ್ಯನಲ್ಲಿ ಅಂತರ್ಯಾಮಿ ಆಗಿರ್ತಕ್ಕಂಥ ಭಗವಂತನ ನೋಡಬಲ್ಲವರು ಯಾರು ಅಂತಂದ್ರೆ ಇವರು ಗೋಪರೇ. ಆ ಋಷಿಗಳು ಅವನನ್ನು ನೋಡಿದ್ರು. ಅದಷ್ಟೇ ಅಲ್ಲ, ಈ ಉದಹಾರ್ಯ ಅಂತಂದ್ರೆ ನೀರನ್ನು ತರುವ ಸ್ತ್ರೀಯರು. ಉದಕ ಅಂದ್ರೆ ನೀರು. ಆ ನೀರನ್ನು ತರುವಂಥ, ಕೆರೆಗೆ ಹಳ್ಳಕ್ಕೆ ಹೋಗಿ ಸಾಯಂಕಾಲಕ್ಕೆ ಮನೆಗೆ ಬೇಕಾದಂಥ ನೀರನ್ನು ತರುವ ಹೆಂಗಿಳೆಯರು. ಅದಷ್ಟೇ ಅಲ್ಲ, ಉದಕ ಅಂತಂದ್ರೆ ತಸ್ಮಿನ್ನಪೋ ಮಾತರಿಶ್ವಾದ ಧಾತ್ರಿ. ಆಪಂದ್ರೆ ನೀರು. ನಮ್ಮ ಕರ್ಮ ಅನ್ನೋದನ್ನ ಪರಮಾತ್ಮನ ಕಡೆಗೆ ತಗೊಂಡು ಹೋಗುವಂತಹ ದೇವತೆಗಳಿದ್ದಾರಲ್ಲ, ಉದಹಾರ್ಯ, ಆ ದೇವತೆಗಳು ಅವರು ಪುರುಷ ದೇವತೆಗಳು ಇರಬಹುದು, ಸ್ತ್ರೀ ದೇವತೆಗಳು ಯಾರು ಇರಬಹುದು. ಉದಹಾರ್ಯ ಅವರು ಕೂಡ ಪರಮಾತ್ಮನ ನೋಡಿದ್ರು. ಋಷಿಗಳು ನೋಡೋದಕ್ಕಿಂತ ಹೆಚ್ಚಾಗಿ ದೇವತೆಗಳು ನೋಡಿದ್ರು. ಯಾಕಂದ್ರೆ ಅವ್ರ ಯೋಗ್ಯತೆ ದೊಡ್ಡದು. ಅವರು ಅಸ್ತಮಿಸುವ ಸೂರ್ಯನಲ್ಲಿ ಪರಮಾತ್ಮನ ಹೆಚ್ಚಿನ ಸೌಂದರ್ಯವನ್ನ, ಅವನ ಹೆಚ್ಚಿನ ವೈಭವವನ್ನು ಅವ್ರು ಕಂಡ್ರು. ಅದಲ್ಲದೆ ಉಳಿದವ್ರು ನಮ್ಮಂಥವ್ರು ಭೂತಗಳು ಕೂಡ ನೋಡಿದ್ವಿ, ಸಣ್ಣ ಸಣ್ಣ ಭೂತಗಳು ನಾವೆಲ್ಲ. ಉತೈ ನಮ್ಮ ವಿಶ್ವಭೂತ ನಿಸದೃಷ್ಟೋ ಮೃಡಯಾತಿನಃ, ಸಣ್ಣ ಭೂತಗಳು, ವಿಶ್ವಭೂತಾನಿ, ಆ ಎಲ್ಲ ಸಣ್ಣ ಜೀವಗಳು ಕೂಡ ನಾವು ಅವನನ್ನ ನೋಡಿದೆವು. ಆ ಭೂತಗಳು ಅವನನ್ನು ನೋಡಿದೆವು. ಹೀಗೆ ಎಲ್ಲರಿಂದಲೂ ನೋಡಲ್ಪಟ್ಟ, ಅವರವರು ಯೋಗ್ಯತಾನುಸಾರವಾಗಿ ನೋಡಲ್ಪಟ್ಟಂತಹ ಪರಮಾತ್ಮ ಇದ್ದಾನೆ. ಅವನು ನಮ್ಮನ್ನ ರಕ್ಷಣೆ ಮಾಡಲಿ. ಸದೃಷ್ಟೋ ಮೃಡಯಾತಿನಃ, ಮೃಡಯತಿ, ಈಗ ಪಾಲಯತಿ ಅದೆಲ್ಲ ಆದರೂ ದೀರ್ಘ, ವೇದದಲ್ಲಿ ದೀರ್ಘ, ಹಸ್ವೈದ್ಯದಲ್ಲಿ ದೀರ್ಘ ಹಸ್ವ ಹೀಗೆಲ್ಲ ಮಾಡ್ತಿರ್ತಾರೆ. ಅದೆಲ್ಲ ಆಧಿಕ್ಯಕ್ಕೆ ಸೂಚಕ. ಹೆಚ್ಚಾಗಿ ನಮ್ಮನ್ನು ರಕ್ಷಣೆ ಮಾಡಲಿ, ಗಮನ ಇಡ್ಲಪ್ಪ, ನಮ್ಮ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಋಷಿಗಳು ನೋಡಿದಷ್ಟು, ದೇವತೆಗಳು ನೋಡಿದಷ್ಟು ನಾವೆಲ್ಲ ನಿಮ್ಮನ್ನು ನೋಡಲಾರು, ಹಾಗೆ ಅಂತ ಹೇಳಿ ನಮ್ಮನ್ನು ಬಿಟ್ಬಿಡ್ಬೇಡ. ನೀವು ಬಿಟ್ಬಿಟ್ರೆ ನಮ್ಮನ್ನು ಕಾಯೋರು ಯಾರು? ನಮ್ಮನ್ನು ಒಂದು ಸ್ವಲ್ಪ ರಕ್ಷಣೆ ಮಾಡು. ಅವ್ರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೆಚ್ಚಿನ ಪ್ರಯತ್ನ ಬೇಕಾಗಿಲ್ಲ, ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ. ಯಾಕಂದ್ರೆ ಬಹಳ ಕೆಳಗೆ ಬಿದ್ದವರನ್ನ ಹೆಚ್ಚು ಪ್ರಯತ್ನಪೂರ್ವಕ ಮೇಲೆ ಎತ್ತಬೇಕಾಗ್ತದೆ. ಏನು ಅವೇ ಹೇಳ್ತವೆ. ಅಂದ್ರೆ ಅರ್ಥ ಏನು? ಹಸ್ವೈದ್ಯದಿಂದ ದೀರ್ಘ ಮಾಡಲಿಕ್ಕೆ, ದೀರ್ಘದಿಂದ ಹಸ್ವ ಮಾಡಲಿಕ್ಕೆ, ಈಗ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನುವಲ್ಲಿಗೆ ಈ ಪ್ರಥಮ ಅನುವಾಕದ 8ನೇ ಮಂತ್ರ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.